ನಾವು ನೀವೆಲ್ಲರೂ ಇಲ್ಲಿ ಯಾವ ತತ್ವಾನುಸಂಧಾನ ಗ್ರಂಥದಲ್ಲಿ ಪೂರ್ವ ಪಕ್ಷಿ ಅಂದರೆ ವಾದಿ ಏನು ಶಂಕ ಮಾಡಿದ, ಚೇತನದಲ್ಲಿ ಅಚೇತನದ ಚೇತನ ಇದು ಕಲ್ಪಿತ ಇದೆ, ಈ ಅರ್ಥದ ವಿಷಯಕವಾಗಿ ಯಾವ ಪ್ರಮಾಣಗಳು ಇವೆ ಅಂತ ಪ್ರಶ್ನೆ ಮಾಡಿದ, ಪ್ರಮಾಣದ ಅಪೇಕ್ಷೆ ಮಾಡಿದ. ಆವಾಗ ಅದಕ್ಕೆ ಸಮಾಧಾನ ಹೇಳಿದರು, ಈ ಅರ್ಥದ ವಿಷಯಕವಾಗಿ ಶ್ರುತಾರ್ಥಾಪತ್ತಿನೇ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಪ್ರಮಾಣವಾಗಿದೆ. ಅರ್ಥಾಪತ್ತಿ ಅಂದರೆ 6 ಪ್ರಮಾಣದಲ್ಲಿ ಬರ್ತಕ್ಕಂಥ ಇದು ಒಂದು ಪ್ರಮಾಣ. ಪ್ರತ್ಯಕ್ಷ ಅನುಮಾನ, ಶಬ್ದ ಉಪಮಾನ, ಅರ್ಥಾಪತ್ತಿ. ಇದು 5ನೇ ಏನದಪ್ಪ ಅಂತ ಕೇಳಿದ್ರೆ ಪ್ರಮಾಣ ಅದ. ಈ ಅರ್ಥಾಪತ್ತಿ ಅಂದ್ರೆ ಏನು? ಅರ್ಥಾಪತ್ತಿ ಪ್ರಮೆಗೆ ಯಾವುದು ಕಾರಣವಾಗಿರುವುದೋ ಅದುವೇ ಏನಪ್ಪಾ ಅಂತ ಕೇಳಿದ್ರೆ ಅರ್ಥಾಪತ್ತಿ ಪ್ರಮಾಣ ಆಗಿದೆ. ಇನ್ನು ಇಲ್ಲಿ ಉಪಪಾದಕದ ಕಲ್ಪನೆಗೆ ಹೇತುವಾದ ಯಾವ ಉಪಪಾದ್ಯ ಜ್ಞಾನವು ಆ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲಾಗುತ್ತದೆ. ಇನ್ನು ಉತ್ಪಾದಕ ಜ್ಞಾನವೇ ಇಲ್ಲೇನಂತ ಕೇಳಿದ್ರೆ ಅರ್ಥಾಪತ್ತಿ ಕ್ರಮ ಅಂತ ಈ ರೀತಿಯಾಗಿ ಹೇಳಲಾಗಿದೆ. ಆದರೆ ಇದರಲ್ಲಿ 2 ಪ್ರಕಾರ, ಒಂದು ದೃಷ್ಟಾರ್ಥಾಪತ್ತಿ, ಒಂದು ಶ್ರುತಾರ್ಥಾಪತ್ತಿ ಅಂತ ತಿಳ್ಕೊಂಡು 2 ಪ್ರಕಾರದ ಅರ್ಥಾಪತ್ತಿಗಳು ಬರ್ತವೆ. ಎಲ್ಲಿ ದೃಷ್ಟ ಉಪಪಾದ್ಯದ ಅನುಪಪತ್ತಿಯಿಂದ ಜ್ಞಾನದಿಂದ ನಮಗೆ ಉತ್ಪಾದಕದ ಕಲ್ಪನೆ ಆಗುತ್ತದೆಯೋ ಅದಕ್ಕೆ ದೃಷ್ಟಾರ್ಥಾಪತ್ತಿ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂದ್ರೆ ದೃಷ್ಟ ಉಪಪಾದ್ಯದ ಅನುಪಪತ್ತಿ ಜ್ಞಾನದಿಂದ ಉತ್ಪಾದಕದ ನಮಗೆ ಕಲ್ಪನಾ ಆಗ್ತಾ ಇದ್ರೆ ಅಲ್ಲಿ ದೃಷ್ಟಾರ್ಥಾಪತ್ತಿ ಅಂತ ಹೇಳಲಾಗಿದೆ. ಹೇಗೆ ಅಂತ ಕೇಳಿದ್ರೆ, ಪೀನನಾಗಿರ್ತಕ್ಕಂಥ ದೇವದತ್ತ, ದಪ್ಪನಾಗಿರ್ತಕ್ಕಂಥ ದೇವದತ್ತ ಇದು ದೃಷ್ಟದ, ನಮಗೆ ಕಣ್ಣಿಗೆ ಇದು ಕಾಣ್ತಾ ಇದೆ, ಹೌದಿಲ್ಲ? ಆದರೆ ಆತ ಹಗಲು ಊಟ ಮಾಡುವುದಿಲ್ಲ ಅಂದ ಮೇಲೆ ರಾತ್ರಿ ಊಟದ ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ ಕಲ್ಪನೆ ಮಾಡ್ತೇವೆ. ಇದಕ್ಕೆ ಯಾವ ಅರ್ಥಾಪತ್ತಿ ಅನ್ನಬೇಕು? ದೃಷ್ಟಾರ್ಥಾಪತ್ತಿ ಅಂತ ಇದಕ್ಕೆ ಶಾಸ್ತ್ರದಲ್ಲಿ ಹೇಳಿದರೆ. ಇನ್ನು ಶ್ರುತಾರ್ಥಾಪತ್ತಿ ಅದಕ್ಕೆ ಅನ್ನಬೇಕು. ಶ್ರುತ ಉಪಪಾದ್ಯದ ಅನುಪಪತ್ತಿಯ ಜ್ಞಾನದಿಂದ ಎಲ್ಲಿ ಉಪಪಾದಕದ ಜ್ಞಾನ ನಮಗೆ ಆಗುತ್ತದೆಯೋ ಅಲ್ಲಿ ಅದು ಶ್ರುತಾರ್ಥಾಪತ್ತಿ ಅಂತ ಹೇಳಲಾಗಿದೆ. ಹೇಗೆ ಅಂತ ಕೇಳಿದ್ರೆ, ಗೃಹೇ ಅಸತ್ ದೇವದತ್ತೋ ಜೀವತಿ, ಜೀವಿತನಾದ ದೇವದತ್ತನು ಮನೆಯಲ್ಲಿ ಇರುವುದಿಲ್ಲ ಅಂತ ಹೀಗೇನಂತ ಕೇಳಿದ್ರೆ ಹೇಳಿದರು. ಇದು ಕೇಳೇನಂತ ಕೇಳಿದ್ರೆ ಈ ವಾಕ್ಯವನ್ನು ಕೇಳಿ ಮನೆಯಿಂದ ಬಾಹ್ಯ ದೇಶದಲ್ಲಿ ದೇವದತ್ತನು ಇರುವಿಕೆಯು ಹೊರತು, ಅಂದ್ರೆ ಅವ ಹೊರಗೆ ಇಲ್ಲದೆ ಹೋಗಿದ್ರೆ ಇಲ್ಲಿ ಇರುವ ದೇವದತ್ತನು ಜೀವಂತ ಸಂಭವಿಸುವುದೇ ಇಲ್ಲ. ಹೀಗಿವೇನಂತ ಕೇಳಿದ್ರೆ ಕೇಳಿ ಆ ದೇವದತ್ತ ಎಲ್ಲಿದನಪ್ಪ ಅಂತ ಕೇಳಿದ್ರೆ ಹೊರಗದ, ಮನೆಯೊಳಗಿಲ್ಲ. ಆದರೆ ಮನೆಯೊಳಗೆ ಇಲ್ಲದ ದೇವದತ್ತ ಜೀವಂತದನ. ಜೀವಂತದನಂದ್ರೆ ಎಲ್ಲಿದನವ? ಹೊರಗದನಂತ ತಿಳ್ಕೊಂಡು ಈಗ ನಾವು ಕಲ್ಪನೆ ಮಾಡ್ತೀವಿ. ಇದಕ್ಕೆ ಶ್ರುತಾರ್ಥಾಪತ್ತಿ ಅಂತ ಹೇಳ್ತಾ ಇದ್ರೆ ಸುಮ್ಮ ಗುರ್ತಾಗಲಿ ಅಂತ ಹೇಳಿದ್ವಿ. ನಮ್ಮ ಮೂಲ ವಿಷಯ ಕೂಡ ಮತ್ತೆ ನೀವೆಲ್ಲ ಕತ್ತಲಿಕ್ಕೆ ಬಿಡ್ತೀರಿ. ಸಮಾಧಾನ. ಈ ಅರ್ಥದ ವಿಷಯಕವಾಗಿ ಶ್ರುತಾರ್ಥಾಪತ್ತಿಯೇ ಪ್ರಮಾಣವಾಗಿದೆ. ಹೇಗೆ ಅಂತ ಕೇಳಿದ್ರೆ, ಶ್ರವಣ ಕರೆ ಹುಯೇ ವಾಕ್ಯಾರ್ಥಕ್ಕೆ ಅನುಪಪತ್ತಿ ಕರಿಕೆ. ನಾವು ಕೇಳಿದಂಥ ವಾಕ್ಯಾರ್ಥದ ಅನುಪಪತ್ತಿ ಎಲ್ಲಿ ಆಗ್ತದೆ ಅಂದ್ರೆ ಅದರ ಉಪಪತ್ತಿ ಎಲ್ಲಿ ನಮಗೆ ಏನಂತ ಕೇಳಿದ್ರೆ ಆಗುವುದಿಲ್ಲವೋ ಅಲ್ಲಿ ಜೋ ಅರ್ಥಾಂತರಿಕಿ ಕಲ್ಪನಾ ಹೇ ತಾಕಾ ನಾಮ್ ಶ್ರುತಾರ್ಥಾಪತ್ತಿ ಹೇ. ಅರ್ಥಾಂತರ ಅಂದ್ರೆ ಬೇರೆ ಅರ್ಥದ ನಾವೇನು ಕಲ್ಪನೆ ಮಾಡ್ತೇವಲ್ಲ ಇದಕ್ಕೆ ಏನಂತ ಕರಿತಾರೆ ಅಂತ ಕೇಳಿದ್ರೆ ಶ್ರುತಾರ್ಥಾಪತ್ತಿ ಅಂತ ಕರಿತಾರೆ. ಸೋ ಪ್ರಕಾರ ದಿಕ್ಕಾವೆ ಹೇ. ಆ ಪ್ರಕಾರ ಈಗ ಶ್ರುತಿ ಸ್ಮೃತಿ ಪ್ರಮಾಣಗಳು ಒಟ್ಟು ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಇದಂ ಸರ್ವಂ ಯದಂ ಯದಂ ಆತ್ಮ, ಇದಂ ಸರ್ವಂ ಯದಂ ಆತ್ಮ, ಆತ್ಮೈವ ಸರ್ವಂ ಬ್ರಹ್ಮೈ ವೇದಂ ಸರ್ವಂ ಪುರುಷ ಏವ ವೇದಂ ವಿಶ್ವಂ ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ ನಾರಾಯಣ ಸರ್ವಂ ಇದಂ ಪುರಾಣ ಅಂತ ತಿಳ್ಕೊಂಡು ಇವೆಲ್ಲ ಶ್ರುತಿ ಸ್ಮೃತಿ ಪ್ರಮಾಣಗಳು ಇಲ್ಲೇನಂತ ಕೇಳಿದ್ರೆ ಸಿದ್ಧಾಂತಿಗಳು ಅವನಿಗೆ ಹೇಳ್ತಾ ಇದ್ದಾರೆ.
इत्यादि अनेक श्रुति स्मृति वाक्यों से चेतनते भिन्न करके अचेतन का अभाव ही प्रतिपादन कर्या है ನೋಡ್ರಿ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅನೇಕ ಶ್ರುತಿ ಸ್ಮೃತಿ ವಾಕ್ಯಗಳಿಂದ ಇಲ್ಲಿ ಏನಂತ ಕೇಳಿದ್ರೆ ಚೈತನ್ಯಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ಯಾವ ಅಚೈತನ್ಯವಿದೆಯೋ ಆ ಅಚೈತನ್ಯ ವಸ್ತು ಹೇಗಿದೆ ಅಂತ ಕೇಳಿದ್ರೆ ಅದು ಅಭಾವ ಉಳ್ಳದ್ದು ಆಗಿದೆ ಅಂದ್ರೆ ಅದು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ತಹ ಇನ್ನು ಉಕ್ತ ಶ್ರುತಿ ವಚನೋ ವಿಷಯ ಇಲ್ಲಿ ಹೇಳಿರ್ತಕ್ಕಂಥ ಯಾವ ಶ್ರುತಿ ವಚನಗಳದವಲ್ಲೋ ಈ ವಚನದ ವಿಷಯಕವಾಗಿ ಇದಂ ಸರ್ವಂ इस वचन करके तो प्रत्यक्षादिक प्रमाण करके सिद्ध यह आकाशादिक जड़ जगत कथन कर्या है ನೋಡಿ ಇದಂ ಸರ್ವಂ ಅಂತ ಹೀಗೆ ಹೇಳೋಣದ್ರಿಂದ ಪ್ರತ್ಯಕ್ಷಾದಿ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಆಕಾಶ ವಾಯು ತೇಜ್ ಜಲ ಪೃಥ್ವಿ ಇವೆಲ್ಲ ಏನಂತ ಕೇಳಿದ್ರೆ ಪಂಚಮಭೂತಗಳದವ ಆ ಪಂಚಮಭೂತದಿಂದ ನಿರ್ಮಿತವಾಗಿರ್ತಕ್ಕಂಥ ಯಾವ ಈ ಸೃಷ್ಟಿ ಅದ ಈ ಸೃಷ್ಟಿನೇನಪ್ಪಾ ಅಂತ ಕೇಳಿದ್ರೆ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಅದಕ್ಕೆ ಆಕಾಶಾದಿಗೆ ಜಡ ಜಗತ್ ಕಥನ ಕರೆ ಅಂದ್ರೆ ಆಕಾಶಾದಿ ಜಡ ಜಗತ್ತೇದು ಇಲ್ಲಿ ಹೇಳಲಾಗಿದೆ ಅವರು ಆತ್ಮ ಬ್ರಹ್ಮ ಪುರುಷ वासुदेव और नारायण इन शब्दों करके अद्वितीय तथा सर्व का साक्षी तथा प्रत्येक रूप ऐसा परमात्मा कथन करे है ಎರಡು ಮಾತು ಹೇಳಿದ್ದಾರೆ ಒಂದು ಅನಾತ್ಮ ಒಂದು ಆತ್ಮ ಒಂದು ಜಡ ಒಂದು ಚೈತನ್ಯ ಒಂದು ಮಿಥ್ಯ ಒಂದು ನಿತ್ಯವಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಈ ಶ್ರುತಿ ಪ್ರಮಾಣದಿಂದ ನಮಗೆ ಕಂಡು ಬರ್ತದೆ ಇದಂ ಸರ್ವಂ ಅಂದಾಗ ಇದೆಲ್ಲ ಸರ್ವ ಸೃಷ್ಟಿ ಮತ್ತೇನಪ್ಪ ಅಂತ ಕೇಳಿದ್ರೆ ಆತ್ಮೈವ ವೇದಂ ಇದೆಲ್ಲವೂ ಏನದ ಅಂತ ಕೇಳಿದ್ರೆ ಆತ್ಮ ಸ್ವರೂಪದ ಅಂದ್ರೆ ಆತ್ಮನ ಬಗ್ಗೆ ಹೇಳಿದ್ರಿಲ್ಲ ಮತ್ತೇನಂತ ಬ್ರಹ್ಮೈವೇದಂ ಸರ್ವಂ ಇದು ಎಲ್ಲವೇನಂತ ಕೇಳಿದ್ರೆ ಬ್ರಹ್ಮ ಸ್ವರೂಪವೇ ಅದ ಪುರುಷ ಏ ವೇದಂ ವಿಶ್ವಂ ಈ ಕಾಣ್ತಕ್ಕಂಥ ಸಂಪೂರ್ಣ ವಿಶ್ವ ಇದು ಪುರುಷನೇ ಅದನ ಅಂದ್ರೆ ಬ್ರಹ್ಮನೇ ಅದನ ಸರ್ವಂ ಖಲ್ವಿದಂ ಬ್ರಹ್ಮ ಇದೆಲ್ಲವೂ ಬ್ರಹ್ಮ ಸ್ವರೂಪವೇ ಅದ ವಾಸುದೇವ ಸರ್ವಂ ಇದೆಲ್ಲ ಏನಂತ ಕೇಳಿದ್ರೆ ವಾಸುದೇವನ ಸ್ವರೂಪವೇ ಅದ ನಾರಾಯಣ ಸರ್ವಂ ಇದೆಲ್ಲ ನಾರಾಯಣನ ಸ್ವರೂಪವೇ ಅದ ಇದಂ ಪುರಾಣ ಇವ ಅನಾದಿ ಅನಂತವಾಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತು ಆ ನಾರಾಯಣ ಇದೆಲ್ಲ ಏನಂತ ಸರ್ವಂ ಇದಂ ಇದು ಸರ್ವ ಏನು ತೋರ್ತದಲ್ಲ ಇದೆಲ್ಲ ಪರಮಾತ್ಮನ ಸ್ವರೂಪವೇ ಅದ ಅಂತ ತಿಳ್ಕೊಂಡು ಈ ರೀತಿಯಾಗಿ ಶ್ರುತಿ ಪ್ರಮಾಣಗಳನ್ನು ಕೊಟ್ಟು ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಆತ್ಮ ಆಗಲಿ ಬ್ರಹ್ಮವಾಗಲಿ ಪುರುಷವಾಗಲಿ ವಾಸುದೇವ ಆಗಲಿ ನಾರಾಯಣ ಆಗಲಿ ಈ ಶಬ್ದಗಳದಿಂದ ಏನು ಹೇಳಲಾಯಿತು ಅಂತ ಕೇಳಿದ್ರೆ ಅದ್ವಿತೀಯ ತಥಾ ಸರ್ವಕಾ ಸಾಕ್ಷಿ ತಥಾ ಪ್ರತ್ಯಕ್ ರೂಪ ಐಸಾ ಪರಮಾತ್ಮ ಕಥನ ಕರೆ है ಅದ್ವಿತೀಯವಾಗಿರ್ತಕ್ಕಂಥ ಆತ್ಮತತ್ವವನ್ನೇ ಕುರಿತು ಇಲ್ಲಿ ಹೇಳಲಾಯಿತು ಅಂದ್ರೆ ದ್ವೈತ ಇಲ್ಲದೆ ಅದು ಏನದು ಅಂತ ಕೇಳಿದ್ರೆ ಅದ್ವೈತ ದ್ವಿತೀಯ ಅಂದ್ರೆ ಎರಡಲ್ಲದೆ ಏನಂತ ಕೇಳಿದ್ರೆ ಅದು ಅದ್ವಿತೀಯ ತಥಾ ಸರ್ವಕಾ ಸಾಕ್ಷಿ ಎಲ್ಲರಿಗೇನಂತ ಕೇಳಿದ್ರೆ ಸಾಕ್ಷಿಯಾಗಿರ್ತಕ್ಕಂಥ ತಥಾ ಪ್ರತ್ಯಕ್ ರೂಪ ಎಲ್ಲಕ್ಕೂ ಅಂತರಾತ್ಮನಾಗಿರ್ತಕ್ಕಂಥ ಐಸಾ ಪರಮಾತ್ಮ ಪರಮಾತ್ಮ ಹೇಗದನ ಅದ್ವಿತೀಯ ಅದನ ಎಲ್ಲರಿಗೂ ಸಾಕ್ಷಿ ಅದನ ಮತ್ತು ಅಂತರಾತ್ಮ ಅದನ ಮತ್ತೇನಂತ ಕೇಳಿದ್ರೆ ಇಂಥ ಪರಮಾತ್ಮನ ವಿಷಯಕವಾಗಿ ಇಲ್ಲೆಲ್ಲ ಹೇಳಲಾಗಿದೆ ತಹ ಪ್ರಥಮ ಶ್ರುತಿ ವಿಷಯ ಪ್ರಪಂಚ का वाचक जो इदम सर्वम यह शब्द है ಈಗ ಮೊದಲು ಒಂದು ಶ್ರುತಿ ವಚನ ಇಲ್ಲಿ ತಗೋತಾ ಇದ್ದಾರೆ ಆ ಶ್ರುತಿಯಲ್ಲಿ ಏನು ಹೇಳಲಾಗಿದೆ ಅಂತ ಕೇಳಿದ್ರೆ ಇದಂ ಸರ್ವಂ ಇದು ಎಲ್ಲವೂ तथा परमात्मा का वाचक जो आत्मा यह शब्द ಇದಂ ಸರ್ವಂ ಆತ್ಮ ಅಂದ್ರಲ್ಲ ಇಲ್ಲಿ ಇದಂ ಸರ್ವಂ ಅನ್ನೋದು ಇದು ಏನಾಗಿದೆ ಅಂತ ಕೇಳಿದ್ರೆ ಈ ಶಬ್ದ ಇದು ಸಂಪೂರ್ಣ ಏನಂತ ಕೇಳಿದ್ರೆ ಸೃಷ್ಟಿಯ ವಾಚಕ ಆಗಿದೆ ಸ್ವಾಮಿ ಕಣ್ಣು ನೋಡ್ಬೇಕು ನೀವು ಲಕ್ಷ್ಯ ಇಟ್ಕೊಳ್ಬೇಕು ಮತ್ತೇನಂತ ಕೇಳಿದ್ರೆ ಆತ್ಮ ಆತ್ಮ ಏನಂತ ಕೇಳಿದ್ರೆ ಇದು ಪದ ಆ ಪರಮಾತ್ಮನ ವಿಷಯಕವಾಗಿ ವಾಚಕ ಆಗಿದೆ ಅಂದ್ರೆ ಇದಂ ಸರ್ವಂ ಆತ್ಮ ಅಂದಾಗ ಇಲ್ಲಿ ಎರಡು ನಮ್ಗೆ ಗುರುತಾವ ಇದಂ ಸರ್ವಂ ಇದಕ್ಕೆ ಯಾವುದು ವಿಷಯ ಆಗಿದೆ ಈ ಸರ್ವ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತೆ ಇದು ಸರ್ವ ಆತ್ಮ ಇದೇನದಂತ ಕೇಳಿದ್ರೆ ಆತ್ಮ ಅದಂತ ಹೇಳಿದ್ರು ಅಂದ್ರೆ ಕಾಣುವಂತ ಸೃಷ್ಟಿನೇ ಯಾರ ಸ್ವರೂಪದಿದು ಆತ್ಮ ಸ್ವರೂಪದ ನಾವೆಲ್ಲ ಯಾರ ಸ್ವರೂಪ ಇದ್ದೇವು ಆತ್ಮ ಸ್ವರೂಪ ಇದ್ದೇವೆ ಇದೆಲ್ಲವೂ ಯಾರ ಸ್ವರೂಪದ ಅಂದ್ರೆ ಯಾರ ಸ್ವರೂಪದ
ನಮ್ಮ ಸ್ವರೂಪದಂತ ಹೇಳಬೇಕು. ಹೌದಾ? ಇದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಸರ್ವಾತ್ಮ ಭಾವನೆ ಅಂತ ಕರೀತಾರೆ. ಈ ಸ್ಥಿತಿಗೆ ನಾವು ಹೋಗೋ ತನಕ ಸರ್ವಾತ್ಮ ಭಾವನೆ ಹೇಳಾಕ ಆಗುದಿಲ್ಲ. ಈ ರೀತಿಯಾಗಿ ಯಾವ ಮಹಾತ್ಮ ತಿಳ್ಕೊಂಡನ ಅವನಿಗೇನಿರ್ತದ ಅಂತ ಕೇಳಿದ್ರೆ ಸರ್ವಾತ್ಮ ಭಾವನೆ ಇರ್ತದ. इन दोनों शब्दों का समानाधिकरण्य प्रतीति होवे. ಇಲ್ಲಿ ಎರಡೂ ಶಬ್ದಗಳು ಸಮಾನಾಧಿಕರಣ್ಯ ಏನಪ್ಪಾ ಅಂತ ನಮಗೆ ಪ್ರತೀತಿಗೆ ಬರ್ತದೆ. ಸರ್ವಂ ಮತ್ತು ಆತ್ಮ, ಇದು ಎಲ್ಲವೂ ಮತ್ತು ಆತ್ಮ. ಇಲ್ಲಿ ಏನಂತ ಕೇಳಿದ್ರೆ ವ್ಯಾಕರಣ ದೃಷ್ಟಿಯಿಂದ ಇಲ್ಲಿ ಸಮಾನ ವಿಭಕ್ತಿಯ ಬಲದಿಂದ ಇಲ್ಲಿ ಎರಡೂ ಒಂದೇ ಅಂತ ಹೇಳಲಾಗುತ್ತದೆ. ಈ ತೋರುವಂತ ಜಗತ್ತು ಮತ್ತು ಆತ್ಮ ಇವೆರಡು ಏನದ ಅಂತ ಕೇಳಿದ್ರೆ ಒಂದೇ ಅದಾವ. ತಾ ಜಡ ಜಗತ್ का तथा चेतनात्मा का वास्तवते एकपण संभवता नहीं. ವಾಸ್ತವಿಕವಾಗಿ ಈ ಯಾವೇನಂತ ಕೇಳಿದ್ರೆ ಜಗತ್ತೇ ಇದು ಜಡ ಅದ, ಆತ್ಮ ಹೇಗದಂತ ಕೇಳಿದ್ರೆ ಚೈತನ್ಯದ. ಒಂದು ಜಡ ಅದ, ಒಂದು ಚೈತನ್ಯ. ಈ ಜಡಕ್ಕೂ ಚೈತನ್ಯಕ್ಕೂ ಏಕತ್ವ ಹೇಗೆ ಆಗುತ್ತದೆ? ಆಗುದಿಲ್ಲ. ಯಾಕಂತ ಕೇಳಿದ್ರೆ ಸಲ್ಲಕ್ಷಣ ಇದ್ರೆ ಅವು ಎರಡು ಒಂದಾಗ್ತವೆ, ವಿಲಕ್ಷಣವಾಗಿದ್ರೆ ಅವು ಎರಡು ಯಾವ ಕಾಲಕ್ಕೂ ಒಂದು ಆಗುದಿಲ್ಲ. ಅದಕ್ಕೆ ಇದು ಜಡವಾಗಿರ್ತಕ್ಕಂಥ ಜಗತ್ತೆ ಮತ್ತೇನಂತ ಕೇಳಿದ್ರೆ ಚೈತನ್ಯವಾಗಿರ್ತಕ್ಕಂಥ ಆತ್ಮ ವಾಸ್ತವತೆ ಏಕಪನ ಸಂಭವತಾನೇ. ವಾಸ್ತವಿಕವಾಗಿ ಇವು ಎರಡು ಒಂದು ಆಗುವುದಿಲ್ಲ. ಯಾಕೆ? ಜಡಕ್ಕೂ ಚೈತನ್ಯಕ್ಕೂ ವ್ಯತ್ಯಾಸದ. ಚೈತನ್ಯ ಇದು ಜ್ಞಾನ ಸ್ವರೂಪದ, ಜಡ ಇದೇನದಪ್ಪ ಅಂತ ಕೇಳಿದ್ರೆ ಸ್ವೈತರ ಜ್ಞಪ್ತಿ ಶೂನ್ಯದ. ತನ್ನ ಅರಿವು ಇಲ್ಲ, ಅನ್ಯರ ಅರಿವು ಕೂಡ ಅದಕ್ಕಿಲ್ಲ, ಅದಕ್ಕದು ಜಡ. ಮೈದೆ ಏನದ ಅಂತ ಕೇಳಿದ್ರೆ ಸರ್ವಜ್ಞ ವಸ್ತು ಅದ. ಯಾವುದು ಅಂತ ಕೇಳಿದ್ರೆ ಚೈತನ್ಯ ಏನದ, ಆತ್ಮ ಏನದ ಅಂತ ಕೇಳಿದ್ರೆ ಇದು ಜ್ಞಾನ ಸ್ವರೂಪ. ಹೌದಾ? ಅದಕ್ಕೆ ಹೀಗೆ ಎರಡೂ ವಿರುದ್ಧ ಅದಾವ, ಒಂದು ಚೈತನ್ಯ ಒಂದು ಜಡ. ಹೀಗೆ ಎರಡರದು ಏಕತ್ವ ಸಂಭವಿಸುವುದಿಲ್ಲ. ಆದರೂ ಕೂಡ ಇಲ್ಲಿ ಸಮಾನಾಧಿಕರಣ್ಯ ಸಂಬಂಧದಿಂದ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಒಂದು ಅಂತ ಹೇಳ್ತಾ ಇದ್ದಾರೆ. ಯಾತೆ ಚೇತನ್ ಅಚೇತನ का अभेद प्रतिपादकत्व रूप मुख्य समानाधिकरण्य ही तो तहाँ संभवता नहीं. ನೋಡ್ರಿ ಏನಂತಾರೆ, ಯಾತೆ ಚೇತನ್ ಅಚೇತನ का अभेद. ಒಂದು ಚೇತನದ ಒಂದು ಏನದ ಅಂತ ಕೇಳಿದ್ರೆ ಅಚೇತನ. ಈ ಎರಡರದ ಅಭೇದ ಪ್ರತಿಪಾದಕತ್ವ ರೂಪ. ಇವೆರಡರ ಅಭೇದವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಯಾವ ಮುಖ್ಯ ಸಮಾನಾಧಿಕರಣ್ಯ ತೋ ತಹ ಸಂಭವತಾ ನಹಿ. ಇದೇನಂತ ಕೇಳಿದ್ರೆ ಮುಖ್ಯ ಅಧಿಕರಣತೆ ಮುಖ್ಯ ಸಮಾನಾಧಿಕರಣ್ಯ ಅಂತ ಇಲ್ಲಿ ಸಂಭವಿಸುವುದಿಲ್ಲ. ಯಾಕಂತ ಕೇಳಿದ್ರೆ ಈ ಮುಖ್ಯ ಸಮಾನಾಧಿಕರಣ ಎಲ್ಲಿ ಸಂಭವಿಸ್ತದ ಅಂತ ಕೇಳಿದ್ರೆ ಕೂಟಸ್ಥಕ್ಕೂ ಮತ್ತು ಬ್ರಹ್ಮನಿಗೂ ಮುಖ್ಯ ಸಮಾನಾಧಿಕರಣ. ಮತ್ತೆ ಇಲ್ಲೇನಿದು, ಇಲ್ಲಿ ಜಡವಾದ ಜಗತ್ತೇ ಇದು ಆತ್ಮಸ್ವರೂಪ ಅಂತ ಹೇಳಿದ್ರೆ ಇಲ್ಲಿ ಬಾಧ ಸಮಾನಾಧಿಕರಣ ತಗೋಬೇಕು. ಏನ್ ತಗೋಬೇಕು? ಬಾಧ ಸಮಾನ ಅಧಿಕರಣ, ಒಂದು ಮುಖ್ಯ ಸಮಾನ ಅಧಿಕರಣ ಅಂತ. ಹೀಗೇನಪ್ಪಾ ಅಂತ ಕೇಳಿದ್ರೆ ಎರಡು ಪ್ರಕಾರ ಬರ್ತಾವೆ. ಈಗ ಮುಖ್ಯ ಸಮಾನ ಅಧಿಕರಣ ಎದಕ್ಕೆ ಅನ್ನಬೇಕು ಅದು ಸ್ವಲ್ಪ ನೀವು ಕೇಳಿ. ಯಾವ ವಸ್ತು ಯಾವ ವಸ್ತುವಿನೊಡನೆ ಸದಾ ಅಭೇದವಾಗಿ ಇರುತ್ತದೆ, ಯಾವ ವಸ್ತು ಯಾವ ವಸ್ತುವಿನೊಡನೆ ಯಾವಾಗಲೂ ಅಭೇದವಾಗಿ ಇರುತ್ತದೆಯೋ ಆ ವಸ್ತು ಏನಪ್ಪಾ ಅಂತ ಕೇಳಿದ್ರೆ ಅದರೊಡನೆ ಮುಖ್ಯ ಸಮಾನಾಧಿಕರಣ ಇರ್ತದಂತ ತಿಳ್ಕೊಬೇಕು. ಹಾಗಂತ ಕೇಳಿದ್ರೆ ಘಟಾಕಾಶ ಮತ್ತು ಮಹಾಕಾಶ ಇವು ಯಾವಾಗಲೂ ಏನಪ್ಪಾ ಅಂತ ಕೇಳಿದ್ರೆ ಇವು ಎರಡೂ ವಸ್ತು ಅಭಿನ್ನವೇ ಅದಾವ, ಅಭೇದವೇ ಅದಾವ. ಕೇವಲ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಉಪಾಧಿ ಮೂಲಕವಾಗಿ ಘಟಾಕಾಶ ಮಠಾಕಾಶ ಲಗತ್ತೀವಿ. ಆದ್ರೆ ಘಟಾಕಾಶಕ್ಕೂ ಮಠಾಕಾಶಕ್ಕೂ ಎಂಥ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಸಂಬಂಧದ ಅಂತ ಕೇಳಿದ್ರೆ ಮುಖ್ಯ ಸಮಾನಾಧಿಕರಣ್ಯ ಸಂಬಂಧದ. ಹೌದಿಲ್ಲ? ಈ ಯಾವ ಒಂದು ಸಂಬಂಧದಿಂದ ಅದು ಏನಾಗ್ತದೆ ಅಂತ ಕೇಳಿದ್ರೆ ಒಂದು ಆಗ್ತದೆ. ಇದು ಮುಖ್ಯ ಸಮಾನಾಧಿಕರಣ ಆಯಿತು. ಇನ್ನು ಬಾಧ ಸಮಾನಾಧಿಕರಣ ಎದಕ್ಕನಬೇಕು? ಯಾವ ವಸ್ತು ತನ್ನ ಸ್ವರೂಪವನ್ನು ಪಾಲಿಸಿಕೊಂಡು ಯಾವುದರೊಡನೆ ಅಭೇದ ಆಗುತ್ತದೆಯೋ ಆ ವಸ್ತು ಅದರೊಡನೆ ಬಾಧ ಸಮಾನಾಧಿಕರಣ ಅಂತ ಹೇಳಬೇಕು. ಯಾವ ವಸ್ತು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಯಾವ ವಸ್ತುವಿನೊಡನೆ ಅದು ಅಭೇದ ಆಗ್ತದೋ ಅದಕ್ಕೆ ಏನನ್ಬೇಕು? ಬಾಧ ಸಮಾನಾಧಿಕರಣ. ಈಗ ನಿಮಗೆ ಇವು ಶಾಸ್ತ್ರೀಯ ಶಬ್ದ ಹೇಳಿದ್ರೆ ತಿಳಿಯಂಗಿಲ್ಲ.
ನಿಮ್ಮ ಮಾತಿನಾಗ ಹೇಳಿದ್ರೆ ನಿಮಗೆ ತಿಳಿತು. ಹೆಂಗ ಅಂತ ಕೇಳಿದ್ರೆ ನಾನು ಕೇಳ್ತೀನಿ ನಿಮ್ಗೆ, ಈಗ ನಿಮ್ಮ ಮಗ ಅದಾನ, ನಿಮ್ಮ ಸ್ಥಾವರ ಇಷ್ಟಂಟ್ ಯಾವೇನಪ್ಪ ಅಂತ ಕೇಳಿದ್ರೆ ನಿಮ್ಮದು ಆಸ್ತಿ ಅದ. ಆ ಆಸ್ತಿಗೆ ಅವ ಮಾಲಕ್ ಅದನೋ ಇಲ್ಲೋ? ಮಾಲಕ್ ಅದನಿಲ್ಲ, ಹೌದಿಲ್ಲ? ಅಂದ್ರೆ ಅವನ ಮಾಲಕಿತ್ವ ಇದು ಹೇಗದ ಅಂತ ಕೇಳಿದ್ರೆ ಮುಖ್ಯ ಸಮಾನಾಧಿಕರಣ. ಅವನ ಮಾಲಕಿತ್ವ ಹೆಂಗದಿದು? ಮುಖ್ಯ ಸಮಾನಾಧಿಕರಣದಿಂದ ಏನದ ಅಂತ ಕೇಳಿದ್ರೆ ಅವ ಮಾಲಕನ, ಉತ್ತರಾಧಿಕಾರಿ ಅದ ನೀವು, ಹೌದಾ? ಈಗ ನಿಮ್ಮ ಸೊಸೆನೂ ಕೂಡ ಅದಕ್ಕೆ ಮಾಲಕ್ತಿ ಈಗ, ಅದಕ್ಕೆ ನಿಮ್ಮ ಆಸ್ತಿಗೆ. ನಿಮ್ಮ ಆಸ್ತಿಗೆ ಅಕ್ಕಿ ಏನಂತ ಕೇಳಿದ್ರೆ ಮಾಲಕ್ತಿ ಆಗ್ಬೇಕಾದ್ರೆ ಅಕ್ಕಿ ಮುಖ್ಯ ಸಮಾನಾಧಿಕರಣದಿಂದ ಇಲ್ಲ. ಅಕ್ಕಿ ಹೆಂಗಂತ ಕೇಳಿದ್ರೆ ಪಾದ ಸಮಾನಾಧಿಕರಣದಿಂದ ಏನಾಗ್ಯ ಅಂತ ಕೇಳಿದ್ರೆ ಅಕ್ಕಿ ಮಾಲಕ್ತಿ ಆಗ್ಯ. ನಾ ಕೇಳ್ತೀನಿ, ನಿಮ್ಮ ಮಗ ನಿಮ್ಮ ಆಸ್ತಿಗೆ ಅವ ಒಡೆಯನಾಗಬೇಕಾಗಿದ್ರೆ, ಮಾಲಕನಾಗಬೇಕಾದ್ರೆ ಅವ ಏನ್ ಮಾಡ್ಬೇಕೀಗ? ಏನ್ ಮಾಡೋದು ಅವಶ್ಯಕತೆ ಇಲ್ಲ. ಹೇಗದನ ಹಂಗ ಮಾಲಕದನ, ಹೌದಾ? ಗೊತ್ತಾಯ್ತು? ಇನ್ನ ಸೊಸಿ ಅಕ್ಕಿ ಮಾಲಕ್ತಿ ಆಗ್ಬೇಕಾಗಿದ್ರೆ ನಿಮ್ಮ ಆಸ್ತಿಗೆ ಅಕ್ಕಿಗೆ ಹಿಂಗ ಆಗಕ್ ನಿಮ್ಮ ಮಗನಂಗ ಮಾಲಕ್ ಆಗಕ್ಕ ಬರುದಿಲ್ಲ. ಅಕ್ಕಿ ಮಾಲಕ್ತಿ ಆಗ್ಬೇಕಾಗಿದ್ರೆ ಅಕ್ಕಿ ಎಲ್ಲ ಬಿಟ್ಟು ಬರ್ಬೇಕು. ಅಕ್ಕಿ ಎಲ್ಲ ಬಿಟ್ಟು ಬಂದಾಳಿಲ್ಲ, ತನ್ನ ತವ್ರ ಮನೆ ಬಿಟ್ಟ. ಮೊದಲೇನು ತವ್ರ ಮನೆಯಾಗಿದ್ದಾಗ ಆಕಿನ ಹೆಸರು ಮುಂದೆ ಯಾರ ಹೆಸರಿತ್ತು? ಅವ್ರ ತಂದಿ ಹೆಸರಿತ್ತು. ಮತ್ತ ಪುನಃ ಯಾವ ಹೆಸರಿತ್ತು? ಅಡೆ ಹೆಸರಿತ್ತು, ಹೌದಿಲ್ಲ? ಈಗ ಸೊಸೆಯಾಗಿ ನಿಮ್ಮ ಮನೆಗೆ ಬಂದ ಮೇಲೆ ಈಗ ಏನಂತ ಕೇಳಿದ್ರೆ ತಂದಿ ಹೆಸರು ಇಲ್ಲ, ಅದು ಅಡಿ ಹೆಸರು ಇಲ್ಲ, ಆ ಊರಿಲ್ಲ, ಆ ಮನೆ ಇಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ತಂಗಿಲ್ಲ, ಯಾರು ಇಲ್ಲ. ಅವ್ರನ್ನೆಲ್ಲರನ್ನು ಬಿಟ್ಟೇನಂತ ಕೇಳಿದ್ರೆ ಇಲ್ಲಿ ಬಂದು ಏನಾಗಲಿ ಈ ಮನೆಗೆ ಮಾಲಕ್ತಿಯಾಗ. ಎಂತ ಮಾಲಕ್ತಿ? ಈ ಮುಖ್ಯ ಮಾಲಕನಿಕ್ಕಿಂತ ಈಕಿಂದೆ ಥಾಟ್ ಭಾಳ ಯಾರು, ಹೌದಿಲ್ಲ? ನೋಡಿ, ನೀವು ಯಾರು ಏನ್ರಿ ಅಂತ ಕೇಳಿದ್ರೆ ಕೇಳಕ್ ಬಂದ್ರ ಹಿಂಗ ನಿಮ್ಮ ಅಕ್ಕಿಲ್ಲ ತಮ್ಮ ಜರ ಬರಲಿ, ನಿಮ್ಮ ಅಕ್ಕ ಊರಿಗಳ ಬರೋಣ ಕೇಳಿ ಹೇಳ್ತೀನಿ ಅಂತ. ಅಂದ್ರೆ ಯಾರ ಮಾಲಕರು? ನೀವ್ ಅಂತಿರ್ತಿರಲ್ಲ, ಹಿಂಗೆ ಪರಿಚಯ ಮಾಡಿ ಕೊಡೈತಿ ಈಕಿ ನಮ್ಮ ಮಾಲಕ್ತಿ ನೋಡ್ರಿ ಅಂತ. ಅಂದ್ರೆ ಅಕ್ಕಿ ಮಾಲಕ್ತಿ ನೀವು ಎಷ್ಟು ಮತ್ತೇನಂತ ಕೇಳಿದ್ರೆ ನಮಗೂ ಬರ್ತದೆ. ಸ್ವಲ್ಪ ಏನ್ರಿ ಅನಿಸ್ಬಾರ್ದು ಮನುಷ್ಯಾಗ. ಎಷ್ಟು ಮಜಾ ಅಲ್ಲ? ನಿಮ್ಮ ಆಸ್ತಿಗೆ ಮುಖ್ಯ ಮಾಲಕ ಯಾರು? ಮಗ, ಹೌದಿಲ್ಲ? ಈಗ ಸೊಸಿನೂ ಮಾಲಕ್ತಿ ಅದ. ಅಕ್ಕಿ ಹೇಗಂತ ಕೇಳಿದ್ರೆ ಮುಖ್ಯ ಅಲ್ಲಕ್ಕಿ ಪಾದ ಸಮಾನಾಧಿಕರಣದಿಂದ ಏನಾಗ್ಯಾಳ ಅಂತ ಕೇಳಿದ್ರೆ ಅಕ್ಕಿ ನಿಮ್ಮ ಆಸ್ತಿಗೆ ಮಾಲಕ್ತಿ ಆಗ್ಯಾಳ. ಯಾಕೆ? ಸುಮ್ಮನೆ ಮಾಲಕ್ತಿ ಎಲ್ಲ, ಮತ್ತು ಅವರಷ್ಟು ತ್ಯಾಗ ನಮ್ಮಲ್ಲಿ ಇಲ್ಲ. ಏನಾಯ್ತು ನಿಮ್ಮಲ್ಲಿ ತ್ಯಾಗ? 1-2 ದಿನ ಮನೆ ಬಿಟ್ಟು ಎಲ್ಲರೂ ಹೋದ್ರೆ ಅಂದ್ರೆ ಯಾವಾಗ ಓಡಿ ಹೋಗ್ರಿ ಮನೆಗೆ ಅಂತ ಆಗ್ತದೆ ನಿಮ್ಗೆ, ಹೌದ್ರೆ? ಎಲ್ಲರೂ ಊರಿಗೆ ಕೇರಿಗೆ ಹೋಗಿದ್ರೆ ಯಾವಾಗ ಬರ್ಲಪ್ಪ ಊರಿಗೆ ಅಂತ ಅನಿಸ್ತದೆ ನಿಮ್ಗೆ. ಅವರು ತಮ್ಮ ಊರಿಗೆ ತಿಲಾಂಜಲಿ ಕೊಟ್ಟಾರಲ್ಲ, ಸ್ವಾಮಿ ಯಾವಾಗ ಏನಂತ ಕೇಳಿದ್ರೆ ಅವ್ರಿಗೆ ಧರ್ಮದವ್ರ ಆ ಮನೆಗೆ, ಹೌದಿಲ್ಲ? ಅಕ್ಕಿ ಧರ್ಮದಕ್ಕೆ ಆಗಿರ್ತಾವ. ಬೇಕಾದ್ರೆ ಹೋಗ್ಬೋದು, ಬೇಡಾದ್ರೆ ಬಿಡ್ಬೋದು. ಮೊದಲು ಹೋಗ್ಬೇಕು ಅನಿಸ್ತದ. ಆಮೇಲೆ ಏನಂತ ಕೇಳಿದ್ರೆ ಇಲ್ಲಿ ಯಾರ ತವ್ರ ಮನೆಯವ್ರು ಕೇಳಿದ್ರೆ ಅಣ್ಣ ಕೇಳಿ ಅಪ್ಪ ಕೇಳಿ, ಯಪ್ಪ ನಮ್ಗೆ ಬರಕ್ಕೆ ಆಗೋದಿಲ್ಲಪ್ಪ, ನಮಗೆಲ್ಲ ಭಾಳ ಅಡಚಣೆ ಅಂತಾರೆ, ಹೌದಿಲ್ಲ? ಈಗ ಎಲ್ಲಿದ ಪ್ರೀತಿ ಅದು ಸುಮ್ಮನೆ ಅಷ್ಟೆಲ್ಲ ಬಿಟ್ಟು ಬಂದಾರ ಅಂತ ಹೇಳಿ ಅವ್ರ ಮಾಲಕರಾಗಿ. ನೀವೇನು ಬಿಟ್ಟಿರಿ ಹೇಳ್ರಿ? ಏನು ಬಿಟ್ಟಿರಿ ನೀವು? ಏನು ಬಿಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಇದ್ದಲ್ಲೇ ಇದ್ರೆ ಮಾಲಕರು, ಇಲ್ಲಾದ್ರೆ ನೀವು ಮತ್ತೆ ಸೇವಕರೇ ನೀವು. ಮತ್ತೆ ಲಕ್ಷ್ಯ ಇರಲಿ. ಈ ಪ್ರಕಾರವಾಗಿ ಈಗ ಇಲ್ಲಿ ಇದಂ ಸರ್ವಂ ಆತ್ಮ ಸಿದ್ಧಾಂತಕ್ಕೆ ಬರಬೇಕಾಗಿದೆ. ಇದಂ ಸರ್ವಂ, ಇದು ಎಲ್ಲವೂ ಏನಪ್ಪ ಅಂತ ಕೇಳಿದ್ರೆ ಆತ್ಮ ಅಂತ ಹೇಳಿದ್ರೆ, ಮತ್ತು ಆತ್ಮ ಆಗ್ಬೇಕಾದ್ರೆ ಹೆಂಗಾಕಿ ಹೆಣ್ಮಗಳು ಈ ಮನೆಗೆ ಒಡತಿ ಆಗ್ಬೇಕಾಗಿದ್ರೆ ಅದು ಎಲ್ಲವನ್ನು ಬಾದ ಮಾಡ್ಯಾರ, ಬಾದ ಕರ್ಸ್ಗಳಿಲ್ಲ. ಆಕೆ ಅಂತ ಆಕಿ ಖರೆ ಮನೆ ಯಾರದ್ರಿ? ಈಗ ಆಕಿ ಆ ಸುಮ್ಮನೆ ಹೆಸರಿಗೆ ಧರ್ಮಕ್ಕಾದ ನಮ್ಮ ತವ್ರ ಮನೆ. ಖರೆ ಮನೆ ಯಾವುದು? ಹೌದಿಲ್ಲ? ಹೆಂಗ ಅದನ್ನೆಲ್ಲ ಬಿಟ್ಟು ಇಲ್ಲಿ ಅಂತ ಕೇಳಿದ್ರೆ ಅಕ್ಕಿ ಬಂದಾಳಲ್ವ, ಆಗಿಲ್ಲ. ಇದೆಲ್ಲ ಸುಮ್ಮ ಇದು ಇದಂ ಸರ್ವಂ, ಇದೆಲ್ಲ ತೋರ್ತಕ್ಕಂಥ ಜಗತ್ತಿದು ಸುಮ್ಮಿದು
ಹೌದಿಲ್ಲ? ಖರೆ ಯಾವುದು ಅಂತ ಕೇಳಿದ್ರೆ ಅದು ಆತ್ಮವೇ. ಖರೆ ಇದ್ದದೆ ಏನಂತ ಕೇಳಿದ್ರೆ ಆತ್ಮ. ಅದು ಬಾಧ ಮಾಡಿದಾಗ ಅದನ್ನು ಮಿಥ್ಯಾಕರಿಸಿ ಆಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ, ಯಾಕೆ ಶುಕ್ತಿಯಲ್ಲಿ ರಜತ ತೋರ್ಯದ, ಶುಕ್ತಿಯಲ್ಲಿ ಏನು ತೋರ್ಯದ, ಶಿಂಪಿಯಲ್ಲಿ ಬೆಳ್ಳಿ ಕಾಣುತ್ತು. ನೀವು ಹೋಗಿ ಬೆಳ್ಳೆದಂತ ಹೋದ್ರಿ, ಅಲ್ಲಿ ಹೋದ ಮೇಲೆ ಗುರ್ತಾಯ್ತು ಏನದದು ಶಿಂಪಿ ಅದರದ್ದು ಗುರ್ತಾಯ್ತು. ಬೆಳ್ಳೆ ಅದಾನೀಗ, ಬೆಳ್ಳೆಯಲ್ಲಿ ಹೋಯ್ತು ಇಲ್ವೇ ಇಲ್ಲ. ಖರೆ ಕಂಡಿತ್ತಿಲ್ಲ, ಕಂಡದತ್ತೆ ಓಡಿ ಹೋಗಿರಿ. ಆಮೇಲೆ ಏನಂತ ಕೇಳಿದ್ರೆ ಶುಕ್ತಿಯ ಜ್ಞಾನ ಆದ ಮೇಲೆ ಏನಿಲ್ಲ, ಬೆಳ್ಳಿ ಇಲ್ಲ. ಶುಕ್ತಿಯ ಜ್ಞಾನ ಆಗೋ ತನಕ ಬೆಳ್ಳಿಲ್ಲ. ಬೆಳ್ಳೆಂತೆ ಭಾವಿಸಿರಿ, ಹೌದಿಲ್ಲ? ಅದಕ್ಕೆ ಬೆಳ್ಳೆಂತೆ ನಂಬಿರಿ. ತಗೋಬೇಕಂತ ಯಾವಾಗ ಹೋದ್ರಿ ಅವಾಗ ಇದು ಬೆಳ್ಳೆಲ್ಲ ಶಿಂಪಿ ಅದನ್ನೋದು ಗುರ್ತಾಯ್ತು. ಅವಾಗ ಆ ಬೆಳ್ಳಿಯಲ್ಲಿ ಹೋಯ್ತು. ಇದಂ ರಜತಂ ಅಂತ ತೋರಿತಲ್ಲ, ಎಲ್ಲಿ ಹೋಯ್ತಿಗೆ ಅದು ಇದಂ ರಜತಂ? ಅದೇನಂತ ಕೇಳಿದ್ರೆ ಎಲ್ಲಿ ತೋರಿತ್ತು ಅಲ್ಲೇ ಅಡಗತು, ಹೌದಿಲ್ಲ? ಇದಂ ಸರ್ವಂ. ಅದು ಹೆಂಗ ಶಿಂಪಿಯ ಅಜ್ಞಾನದಲ್ಲಿ ನಿಮ್ಗೆ ಬೆಳ್ಳಿ ತೋರ್ಯದ, ಹಂಗ ನಮ್ಮ ಆತ್ಮ ಸ್ವರೂಪದ ಅಜ್ಞಾನದಲ್ಲಿ ಇದು ಜಗತ್ತು ತೋರ್ಯದ, ಹೌದಾ? ಅದು ಹೆಂಗ ಬೆಳ್ಳಿ ಸತ್ಯ ಅನಿಸದ, ಹಾಗೆ ಈ ಜಗತ್ತೇವು ಕೂಡ ನಮಗೆ ಏನು ಅನಿಸದ? ಸತ್ಯ ಅನಿಸದ. ಆದ್ರೆ ಅದು ಬೆಳ್ಳಿ ಎಲ್ಲಿ ತನಕ ಸತ್ಯ? ಸತ್ಯ ಕಾಣುವ ಯಥಾರ್ಥ ಶಿಲ್ಪಿಯ ಜ್ಞಾನ ಆಗೋ ತನಕ ಬೆಳ್ಳಿ ಸತ್ಯ. ಹಾಗಿದು ಜಗತ್ತೇ ಎಲ್ಲಿ ತನಕ ಸತ್ಯ? ಎಲ್ಲಿ ತನಕ ನಮ್ಮ ಆತ್ಮ ಸ್ವರೂಪದ ನಮಗೆ ಜ್ಞಾನ ಆಗುದಿಲ್ಲ ಅಲ್ಲಿ ತನಕ ಇದು ಸತ್ಯ. ಅಲ್ಲಿ ಹೆಂಗ ಶಿಲ್ಪಿ ಜ್ಞಾನ ಆದ ಮೇಲೆ ರಜತ ಯಾರ ಸ್ವರೂಪ ಆಯ್ತು? ರಜತ್ ಆ ಶುಕ್ತಿಯ ಅಭಿನ್ನವೇ ಆಯ್ತು. ಆ ಶುಕ್ತಿಗಿಂತ ಬೇರೆ ಇಲ್ಲ. ಈಗ ಅದೇನಾಗಿದೆ? ಬಾಧ ಸಮಾನಾಧಿಕರಣ ಏನಾಗಿದೆ ಅಂತ ಕೇಳಿದ್ರೆ ಆ ರಜತದ ಬಾಧ ಆಗಿರಲಿಲ್ಲ. ಏನಾಗಿದೆ ಅಂತ ಕೇಳಿದ್ರೆ ಶುಕ್ತಿ ಅದು. ಹಂಗೆ ಇಲ್ಲಿದು ಸರ್ವ ಜಗತ್ತು ನಮ್ಗೆ ತೋರಾಗುತ್ತದೆ. ಯಾಕೆ ತೋರುತ್ತದೆ? ನಮ್ಮ ಆತ್ಮ ಸ್ವರೂಪದ ಅಜ್ಞಾನದಿಂದ ಎಲ್ಲಿ ತನಕ ಅಜ್ಞಾನದ ಅಲ್ಲಿ ತನಕ ಇದು ಜಗತ್ತೇ ಸತ್ಯ ಅಂತ ತೋರ್ತದೆ. ಯಾವಾಗ ನಮ್ಮ ಆತ್ಮ ಸ್ವರೂಪದ ಜ್ಞಾನ ಆಗ್ತದ ಅವಾಗ ಇದು ಜಗತ್ತೇ ತೋರ್ತದ, ಸತ್ಯ ಅಂತ ತೋರಲ್ಲ. ಹೆಂಗ್ ತೋರ್ತದ ಅಂತ ಕೇಳಿದ್ರೆ ಅದು ಸತ್ಯ ರೂಪ ತೋರೋದಿಲ್ಲ, ಅದು ಮಿಥ್ಯಾ ರೂಪದಿಂದಲೇ ತೋರ್ತದೆ, ಹೌದಿಲ್ಲ? ಮತ್ ನಿಮ್ಗೆ ಯಾರಿಗರಿ ಅನ್ಸ್ಬೋದು, ಆಯ್ತ್ರಿ ಅಲ್ಲಿ ಶಿಲ್ಪಿಯ ಜ್ಞಾನ ಆದ ಮೇಲೆ ರಜತ ಇಲ್ಲ, ರಜತ ಕಾಣೋದೇ ಇಲ್ಲಲ್ಲಿ. ಅಲ್ಲಿ ಕಂಡದೇನ? ಮೊದಲು ಕಂಡದ, ಆಮೇಲೆ ಕಂಡದೇನ? ಶುಕ್ತಿ ಜ್ಞಾನ ಆದ್ಮೇಲೆ ಕಂಡಿಲ್ಲ. ಅಲ್ಲಿ ಅದು ಬೆಳಿ ನೋಡಾಕೂ ಇಲ್ಲ. ಆದ್ರೆ ಜಗತ್ತೆ ನೋಡಾಕದಲ್ರಿ ನಮಗೆ, ಹೌದಿಲ್ಲ? ಹಿಂಗೆ ಶಂಕ ಬರ್ತದಿಲ್ಲ? ಆದ್ರೆ ಈ ಭ್ರಮದಲ್ಲಿ ಎರಡು ಪ್ರಕಾರದ ಭ್ರಮೆಗಳದ. ಒಂದು ಸೋಪಾದಿಕ ಭ್ರಮ, ಒಂದು ನಿರುಪಾದಿಕ ಭ್ರಮ. ಒಂದು ಸೋಪಾದಿಕ ಭ್ರಮ, ಒಂದು ನಿರುಪಾದಿಕ. ಇದು ಶುಕ್ತಿ ರಜತ ಇದೇನು ಭ್ರಮಕ್ಕೆ ಉದಾಹರಣೆ ಕೊಟ್ಟದಲ್ಲ, ಇದು ಎಂತ ನಿರುಪಾದಿಕ. ಇದೇನಂತ ಕೇಳಿದ್ರೆ ಭ್ರಮಾದಿಕ. ಶುಕ್ತಿಯಲ್ಲಿ ರಜತದ ಭ್ರಮೆ, ಇದು ನಿರುಪಾದಿಕ. ಇನ್ನ ಇದು ಜಗತ್ತೆ ಮಿಥ್ಯ ಅಂತಂದ್ರು ತೋರ್ತದಲ್ಲ ಅಂತಂದ್ರೆ ಅದಕ್ಕೆ ಇನ್ನೊಂದು ದೃಷ್ಟಾಂತ. ಅದು ಯಾವುದು ಅಂತ ಕೇಳಿದ್ರೆ ಬಿಂಬ ಪ್ರತಿಬಿಂಬ ದೃಷ್ಟಾಂತ, ಹೌದಿಲ್ಲ? ಈಗ ನೀವು ಕನ್ನಡಿ ಮುಖದೆ ಅಂದ್ರೆ ಹಿಡಿದ ಕೂಡಲೇ ಏನ್ ಕಾಣಿಸ್ತದ ಕನ್ನಡಿಯಾಗ? ನೀವ ಕಾಣ್ತಿರಿಲ್ಲ, ಅದ್ರಾಗ ಕಾಣ್ತೀರಿ, ಹೌದಿಲ್ಲ? ಮತ್ತ ಆ ಕನ್ನಡಿಯೊಳಗ ಕಾಣೋದು ಖರೇನೋ ಏನು ಇಲ್ಲಿದ್ದುದು ಖರೇನೋ? ನೀವು ಕನ್ನಡಿ ಹಿಡಿದು ಯಾರು ಭಸ್ಮ ಧಾರಣೆ ಮಾಡ್ತಾರ, ಯಾರು ಗಂಧ ಧಾರಣೆ ಮಾಡ್ತಾರ, ಹೌದಿಲ್ಲ? ಎಲ್ಲಿ ನೋಡ್ತೀರಿ? ಅಲ್ಲಿ ಕನ್ನಡ. ಮತ್ತು ಭಸ್ಮ ಎಲ್ಲಿ ಹಚ್ತೀರಿ? ವಿಭೂತಿ ಎಲ್ಲಿ ಹಚ್ತೀರಿ? ಇಲ್ಲಿ ನಿಮ್ಮ ಹಣಿಗೆ ಹಚ್ಕೋತಿರಲ್ಲ ವಿಭೂತಿ, ಏನೋ ಅಲ್ಲಿ ಅದಕ್ಕೆ ಹಚ್ತೀರಿ. ಯಾಕೆ? ಇಲ್ಲೇ ಯಾಕೆ ಹಚ್ತೀರಿ, ಅಲ್ಲಿ ಯಾಕೆ ಹಚ್ಚಂಗಿಲ್ಲ? ಅಲ್ಲ, ಅದು ಪ್ರತಿಬಿಂಬ ಇರಲಿ. ನೀವು ಅಲ್ಲಿ ಒಳಗೂ ನೋಡಿದ್ರು ಕೂಡ ನೀವು ಇದು ಏನಂತ ಕೇಳಿದ್ರೆ ಇದು ನೀವು ನೋಡಿದಾಗಲೂ ಕೂಡ ನಿಮ್ಗೆ ಇದು ಖರೆ ಅದ, ಅದು ಖರೆ ಇಲ್ಲ. ಕನ್ನಡಿ ಒಳಗೆ ಕಾಣುವ ನಿಮ್ಮ ಮುಖ ಅದು ಖರೆ ಅದೇನು? ಖರೆ ಇಲ್ಲ. ಯಾವ ಮುಖ ಖರೆ ಅದ? ಇದು ಗ್ರೀವಾಸ್, ಈ ಕುತ್ತಿಗೆ ಮೇಲೆ ಇರ್ತಕ್ಕಂಥ ಯಾವ ಮುಖ ಅದ, ಇದು ಮುಖ ಏನದ ಅಂತ ಕೇಳಿ ನಿಮ್ಗೆ ಖರೆ ಅದ, ಹೌದಿಲ್ಲ? ಮತ್ತ ಅದು ಕನ್ನಡ ಕಾಣೋದು ಸುಳ್ಳದ. ಸುಳ್ಳಿದ್ರು ಕಾಣಾಗತ್ತದಿಲ್ಲ. ನೀವು ಅದು ಖರೆ ಅಂತ ಭಾವಿಸಿಲ್ಲ. ಎದಕ್ಕೆ? ಆ ಕನ್ನಡಿ ಒಳಗೆ ಕಾಣುವಂತ ನಿಮ್ಮ ಮುಖದ ಪ್ರತಿಬಿಂಬ ಅದು ಖರೆ ಅಂತ ನೀವು ನಂಬಿಲ್ಲ, ಹೌದಿಲ್ಲ? ನಂಬಿಲ್ಲತ್ತೇ ಇಲ್ಲಿ ಬುದ್ಧಿ ಹಚ್ಚಿರಿ.
ನಂಬಿದ್ರೆ ಅಲ್ಲಿ ಹಚ್ಚಾಕ ನೋಡ್ತಿದ್ರಿ ನೀವು, ಹೌದಿಲ್ಲ? ಒಂದು ಗುಬ್ಬಿ ಬಂದು ಹಿಂಗೆ ಗರಡಿ ಮ್ಯಾಗ ಕೂತಂದ್ರೆ ಏನ್ ಮಾಡ್ತದ ಅದು? ಕೂಗ್ತೈತ್ರಿ ಅದು. ಅದಕ್ಕೆ ಕೂಗ್ತಿರ್ತದೆ. ಯಾಕೆ ಕೂಗ್ತದ? ತನ್ನ ಕರೆ ಅಂತ ತಿಳ್ಕೊಳ್ತೈತೆ. ಅಲ್ಲಿ ಒಳಗೆ ಅದ್ರದ್ದೇನು ಪ್ರತಿಬಿಂಬ ಕಾಣ್ತದಲ್ಲ, ಅದಕ್ಕೇನು ಅನಿಸ್ತದ, ಇಲ್ಲಿ ಒಳಗೆ ನನ್ನಂಥದ್ದೊಂದು ಯಾವುದು ಗುಬ್ಬಿ ಅದಂತ ತಿಳ್ಕೊಂಡದ, ಅದು ಖರೇನದಂತ ತಿಳ್ಕೊಂಡದ ಏನ್ ಮಾಡ್ತಿರ್ತದ? ಹಂಗ ನೀವೆಂದ್ರೆ ಕುಕ್ಕಿರನ ಗರಡಿಗೆ? ಯಾಕೆ ಕುಕ್ಕಿಲ್ಲ ನೀವು? ಅದು ನಮ್ಗೆ ನಿಮಗೆ ತಿಳುವ ಜ್ಞಾನ ಅದ, ಮಾರಿ ಯಾಕೆ ಕುಕ್ಕ್ಯದ? ಅದಕ್ಕೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲ. ಮತ್ ಜ್ಞಾನ ಇಲ್ಲ ಅಂದ್ರೆ ಅದು ಏನ್ ತಿಳಿದದ ಒಳಗಿಂದಕ್ಕೆ? ಸತ್ಯ ಅಂತ ಹೇಳಿದ್ರೆ ಮತ್ ನಿಮಗೆ ಜ್ಞಾನ ಅದ, ಅದು ಒಳಗ್ ಕಂಡ್ರು ಕೂಡ ನೀವೇನ್ ತಿಳಿದ್ರಿ ಅದಕ್ಕೆ? ಸುಳ್ಳ ಅಂತ ತಿಳಿದ್ರಿ, ಹೌದಿಲ್ಲ? ಗೊತ್ತಿಲ್ಲ ಲಕ್ಷ್ಯಕ್ಕೆ. ಹಂಗ ಅದು ಸುಳ್ಳ ಅಂತ ತಿಳಿದಾಗ ಆದ್ರೂ ಕೂಡ ಕಂಡದಿಲ್ಲ, ಇದು ಸೋಪಾಧಿಕ ಭ್ರಮ. ಹಂಗ ಜಗತ್ತೆ ಸುಳ್ಳದಂತ ತಿಳಿದ್ರು ಕೂಡ ಅದಕ್ಕೆ ಕಾಣೋದು ಬಿಟ್ಟಿಲ್ಲ, ಹೌದಿಲ್ಲ? ಕನ್ನಡಿ ಒಳಗೆ ನಮ್ಮ ಮುಖ ಇಲ್ಲ ಅಂದ್ರೂ ನಮಗ್ ಕಾಣ್ತದ. ಹಂಗ ಜಗತ್ತೆ ಸುಳ್ಳಂದ್ರೂ ಜಗತ್ತೇ ಕಾಣ್ತದ, ಆದ್ರೆ ಸತ್ಯ ಕಾಣಲ್ಲ. ಇಷ್ಟೇ ವ್ಯತ್ಯಾಸ. ಅಜ್ಞಾನಿಗೂ ಜಗತ್ತೆ ಕಾಣಿಸ್ತದ, ಜ್ಞಾನಿಗೂ ಜಗತ್ತೆ ಕಾಣಿಸ್ತದ. ಅಜ್ಞಾನಿಗೆ ಇದು ಸತ್ಯ ಅಂತ ಕಾಣ್ತದ, ಜ್ಞಾನಿಗೆ ಇದು ಮಿಥ್ಯಾ ಅಂತ ಕಾಣ್ತದ. ಅವ ಸತ್ಯ ಅಂತ ನಂಬ್ಯಾನ ಯಾರ ಅಜ್ಞಾನಿ, ಅದಕ್ಕೆ ಅವನಿಗೆ ದುಃಖ ಆಗ್ತದೆ ಈ ಪ್ರಪಂಚದಿಂದ. ಈ ಮಹಾತ್ಮ ಏನಂತ ಕೇಳಿದ್ರೆ ಅದು ಮಿಥ್ಯಾ ಅಂತ ನಂಬ್ಯಾನ, ಅದು ಸುಳ್ಳು ಅಂತ ನಂಬ್ಯಾನ, ಅದಕ್ಕೆ ಇವನಿಗೆ ಏನಾಗಂಗಿಲ್ಲ, ದುಃಖ ಆಗಂಗಿಲ್ಲ. ಇಲ್ರಿ ಅವರು ಅಳ್ತಾರಲ್ರಿ ಅಂತಂದ್ರೆ ಸುಮ್ಮನೆ ನಿಮ್ ಬಿಡ್ಯಾಕ್ ಬಿದ್ದು ಅಳ್ತಾರ. ಹಂಗ ನಿಮ್ ಬಿಡ್ಯಾಕ್ ಬಿದ್ದು ಈಗ ನೋಡ್ರಿ, ಯಾರದ್ರ ಮೇಲೆ ಸತ್ತನ ಎಲ್ಲಾರು ಹೋಗಿರ್ತಾರೆ ಹೆಣ್ಮಕ್ಳು, ಎಲ್ಲಾರ ಕಣ್ಣಿನ ನೀರು ಬರ್ತಾವಂತಿಲ್ಲ, ಕೆಲವರು ಕಣ್ಣಿನ ನೀರು ಬರ್ತಾವಿಲ್ಲ ಅಂತಿಲ್ಲ, ಖರೆ ಹೇಳ್ತಿರ್ತಾರೆ. ಕೆಲವರು ಸುಮ್ಮನೆ ಹೇಳ್ತಿರ್ತಾರೆ, ಸುಮ್ಮನೆ ಹೇಳ್ತಿರ್ತಾರೆ. ನೀರೇ ಬಯಂಗಿಲ್ಲ, ಬಾಯಿನ ಜೊಲ್ಲ ಹಚ್ಕೋತಾರೆ, ನೀರು ಬಂದಂಗ ಮಾಡ್ತಾರೆ. ಅವ್ರು ಅಳೋದು ಖರೆ ಅಂದ್ರೆ ಯಾರು? ಮನೆಯವ್ರು ಅಳಗತ್ತಾರೆ, ಇವ್ರದ್ದು ಖರೆ ಕರೆ ಇದ್ರಿ. ಮಂಗ ಅಜ್ಞಾನಿಗೆ ಅಳ್ಳಾಗತ್ತಾರ, ಅದು ಖರೇನು ಸುಳ್ಳ? ಅದು ಖರೆ ಅಳ್ಳಾಗತ್ತಾರ. ಮತ್ ಜ್ಞಾನಿಗಳು ಅಳ್ಳಾಗತ್ತಾರಲ್ಲ, ಯಾಕಂತ ಕೇಳಿದ್ರೆ ಈಗ ನಿಮ್ ಬುಡ ಇರ್ಬೇಕಾದ್ರೆ ನಿಮ್ಮಂಗೆ ಇರ್ಬೇಕಲ್ಲ ನಾವು, ಹೌದಿಲ್ಲ? ಮಹಾತ್ಮರು ಹೆಂಗಿರ್ಬೇಕಪ್ಪ, ಈ ಲೋಕದೊಳಗೆ ಬಾಳಿ ಬದುಕಬೇಕಾಗಿದ್ರೆ ಅವರು ನಿಮ್ಮಂಗೆ ಜೈಕಾರ ಹಾಕ್ಬೇಕಾಗ್ಯದ, ಹೌದಿಲ್ಲ? ಮೇನಾಗಿತ್ತು ಅಂತ ಕೇಳಿದ್ರೆ ಸುಮ್ಮನೆ ಹೇಳ್ತೀನಿ. ನಾರದ ಮಹರ್ಷಿಗಳು ರಾಮ ರಾವಣರದ್ದು ಯುದ್ಧ ನಡೆದಿತ್ತು. ಯುದ್ಧ ನಡೆದಾಗ ಏನಂತ ಕೇಳಿದ್ರೆ ಈ ಕಡೆ ರಾಮ ಸೈನ್ಯದ ಪ್ರಭಾವ ಹೆಚ್ಚಿಗೆ ಐತಂದ್ರೆ ಈ ಕಪಿಗಳು ಏನಂತ ಶ್ರೀರಾಮ್ ಪ್ರಭು ಕಿ ಜಯ ಅಂತೀವಿ. ಆ ಕಡೆ ರಾವಣದ ಏನಪ್ಪಾ ಅಂತ ಕೇಳಿದ್ರೆ ಅವ್ರ ಶಕ್ತಿ ಹೆಚ್ಚೈತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ರಾವಣನ ಜೈಕಾರ ಆಗ್ತಿದ್ರು. ಮತ್ತೆಲ್ಲಾ ದೇವತೆಗಳು ಬಂದಿದ್ರು. ಆ ಎಲ್ಲಾ ದೇವತೆಗಳು ಏನಂತ ಕೇಳಿದ್ರೆ ಅವರು ಕೂಡ ಏನಂತ ಕೇಳಿದ್ರೆ ಅವ್ರು ಸುಮ್ಮಿದ್ರು. ಅವ್ರು ಯಾರು? ದೇವತೆ ಸುಮ್ಮಿದ್ದಿಲ್ಲ, ಅವ್ರು ಜಯ ಅಂತಿದ್ರು. ಏನಂತಿರು? ಜೈ ಅಂತಿರು. ನಾರದ ಮಹರ್ಷಿಗಳಿಗೆ ಕೇಳಿದ್ರು, ಅಲ್ಲ ಜೈ ಅನ್ನಗತ್ತೀರಿ, ಯಾರಿಗೆ ಜೈ, ಯಾರ್ದು ಜೈಕಾರ ಹಾಕತ್ತೀರಿ ಅಂತ ಕೇಳಿದ್ರು. ಅವ್ರಂದ್ರು ಇಲ್ರಿ ಸುಮ್ ಜೈ ಅಂತಂದ್ರು. ಎಲ್ಲ ಸುಮ್ಮಿಲ್ಲ, ಜೈ ಅನ್ನಗತ್ತಿರಲ್ಲ. ಯಾರ್ದು ಎಂದ್ರೆ ರಾಮಗೆ ಜೈಕಾರ ಹಾಕ್ತಿದ್ರಿ, ಏನ್ ರಾವಣಿಗೆ ಜೈಕಾರ ಹಾಕ್ತಿದ್ರಿ ಅಂದ ಕೂಡಲೇ ಅವ್ರು ಹೇಳಿದ್ರು, ನೋಡ್ರಿ ಸುಮ್ ನಾವು ಜೈ ಅನ್ನೋರು, ನೀವು ಬೆಕ್ಕಿ ಕಂಪ್ನಿಗಳು ಹಂಗ ಇರ್ತೀರಿ. ಯಾವಾಗ ಇಲೆಕ್ಷನ್ ಬಂದಾಗ ನೀವು ಜೈ ಹಾಕವ್ರೆ, ಸುಮ್ ಜೈ ಅಂತಿರ್ತೀರಿ ನೀವು, ಹೌದಿಲ್ಲ? ಹಂಗ ಅವರು ಜೈ ಅಂತಿರು. ಅಲ್ಲಿಂದ ನಾರದ್ರ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಸುಮ್ ಜೈ ಅಂತೀರಿ, ಯಾರದ್ರೆ ಒಬ್ರು ಹೆಸರು ತಗೋ ಹಂಗ್ರಿ ಅಂತಂದ್ರು. ಒಂದ್ ವೇಳೆ ರಾಮನ ಹೆಸರು ತಗೊಂಡು ಪ್ರಭು ರಾಮಚಂದ್ರ ಕಿ ಜೈ ಅಂದೇವು, ರಾವಣದ ವಿಜಯ ಆಯ್ತಂದ್ರೆ ನಾಳೆಗೆ ನಮ್ಗೆ ಬಿಟ್ಟಾವ ಯಾರು? ಈ 33 ಕೋಟಿ ದೇವತೆಗಳು ಅವನ ಮನೆಯೊಳಗೆ ಹಾಳಾಗಿ ದುಡಿತಿರು. ಯಾರ ಮನೆ? ಗಾಳಿ ಕಸ ಹೊಡಿತಿತ್ತು. ಗಾಳಿ ಏನ್ ಮಾಡ್ತಿತ್ರಿ? ಕಸ ಹೊಡಿತಿತ್ತು. ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಜ್ಯೋತಿಷಿ ಇದ್ದವ, ಪಂಚಾಂಗ ಹೇಳಕ್ಕಿದ್ದ. ಯಾಕಂತ ಕೇಳಿದ್ರೆ ಅವನಿಗೆ 1.25 ಲಕ್ಷ ಏನಪ್ಪಾ ಅಂತ ಕೇಳಿದ್ರೆ ಮಕ್ಕಳಿದ್ರು, ಮೊಮ್ಮಕ್ಕಳು. ಯಾರಿಗೆ? ಒಬ್ಬ ರಾವಣನ ಮನೆಗೆ ಮೈನ ದಿನ ಏಸ್ ಹುಡ್ತೀವೋ, ಏಡ್ ಸಾಯ್ತೀವೋ, ಯಾರ್ದೇನು ಕಾರ್ಯಕ್ರಮ ಮತ್ತು ಪಂಚಾಂಗ ಹೇಳಕ್ ನಾವು ಬೇಕಲ್ರಿ, ಹೌದಲ್ರಿ? ಈ ಮಹಿಳಾರಿ ಅದನಲ್ರಿ, ನಮ್ ಕಡೆ ಖಂಡೋಬ ಅಂತಾರೆ. ಇವ ಏನಂತ ಕೇಳಿದ್ರೆ ಕ್ಷೌರ ಮಾಡಾಕಿದ್ದ. ಯಾರ್ದು? ರಾವಣನ ಕ್ಷೌರ ಮಾಡಾಕಿದ್ದ. ಈ ನವಗ್ರಹಗಳಿದ್ದಲ್ಲ ಅವನು ಸಿಂಹಾಸನಕ್ಕೆ ಮೆಟ್ಟಲಾಗಿವು. ಹಿಂಗೆ 33 ಕೋಟಿ ದೇವತೆಗಳೆಲ್ಲ ಏನ್ ಕೇಳಿದ್ರೆ ಹಾಳಾಗಿ ದುಡ್ತಿರು. ಯಾರ ಮನ್ಯಾಗ? ಹೆಂಗಿರ್ಲಿಕ್ಕಿಲ್ಲ ರಾವಣ. ನಮ್ದೇನಂದ್ರೆ ರಾವಣ ನಟ್ಟು ಸುಮ್ಮನೆ ವಿಚಾರ ಮಾಡಿದ್ರೆ ಸುಮ್ಮನೆ ತಲೆ ತಗ್ಗಿಸಿ ನಡಿಬೇಕಂದ್ರೆ ಹಿಂಗೆ ನಡಿಬೇಕು. ಶಾಣೆ ಮನುಷ್ಯ ಇದ್ರೆ ತಲೆ ತಗ್ಗಿಸಿ ನಡಿತಾನೆ. ಏನಂತ ನಮ್ಮದು ಸುಮ್ಮನೆ ಏನಪ್ಪಾ ಅಂತ ಕೇಳಿದ್ರೆ
ನಾವು ಸ್ವಲ್ಪ ಇದಾಯ್ತಂದ್ರೆ ಏನ್ರಿ ಇದು ಮಾಡ್ತೀವೋ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಇರ್ಲಿ ಅವ್ರು ಒಂದ್ ವೇಳೆ ರಾವಣದೇ ಜಯಕಾರ ಅಂದ್ರೆ ಅವನದೇ ವಿಜಯ ಆಯ್ತಂದ್ರೆ ರಾಮ ಸೋತಂದ್ರೆ ನಾಳೆಗೆ ರಾವಣ ನಮಗ್ ಬಿಟ್ಟ ಅಂತಂದು. ಮತ್ ಹಂಗಂದ್ರೆ ರಾವಣದ ಜಯ ಅನ್ರಿ ಅಂತಂದ ನಾರದ ಮಹರ್ಷಿಗಳು. ಅವನ ಜಯಕಾರ ಹಾಕ್ರಿ, ರಾಮ ವಿಜಯ ಅನ್ನಂದ್ರಿ ಅಲ್ಲಿ ನಮ್ ಗತಿ ಏನು? ಅದಕ್ಕೆ ಸುಮ್ ನಾವು ಜಯನವ್ರು ಏನನ್ನವ್ರಿಗೆ ಜಯನವ್ರು. ಕಡೆಗೆ ಏನಂತ ಕೇಳಿದ್ರೆ ಯಾರು ಸೋಲ್ತಾರ ಯಾರು ಗೆದಿತಾರ, ಗೆದ್ದವ್ರು ಗೆದ್ದವ್ರದ್ದು ಏನಂತ ಕೇಳಿದ್ರೆ ನಾವು ಅಲ್ಲಿಂದ ಜಯ ಹೊಡೆಯವ್ರು. ಹಂಗೆ ಗೆದ್ದೆತ್ತಿನ ಬಾಲ್ ಹಿಡಿಯ ಮಂದಿನೇ ಬಹಳ ಹೌದಿಲ್ಲ. ಇರಲಿ ಇದು ಸುಮ್ಮ ಹೇಳಿದ್ ನಾನು ನಿಮ್ಗೆ ವಿನೋದಕ್ಕಾಗಿ. ಇಲ್ಲಿ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ವಿಚಾರ ದೃಷ್ಟಿಯಿಂದ ನೋಡ್ರಿ ಮಹಾತ್ಮ ಅಳ್ತಾನ. ಯಾಕೆ ಅಳ್ತಾನ ಅಂತ ಕೇಳಿದ್ರೆ ಒಂದ್ಸಲ ಹೀಗೆ ಆಗಿತ್ತು ಕಾಶಿ ಪಟ್ಟಣದೊಳಗೆ. ಒಬ್ರು ಮಹಾತ್ಮರು ದಿನನಿತ್ಯ ಏನಂತ ಕೇಳಿದ್ರೆ ಒಂದು 7-8 ಸಾಧಕರು ಬರ್ತಿದ್ರು ಅಧ್ಯಯನಗೋಸ್ಕರವಾಗಿ, ವೇದಾಂತ ಶ್ರವಣ ಮಾಡ್ತಾ ಇದ್ರು. ಇವರೇನಂತ ಕೇಳಿದ್ರೆ ಅಲ್ಲೆಲ್ಲ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಹೀಗೆ ಪ್ರಸ್ಥಾನತ್ರಯಗಳನ್ನು ಇವರು ಪಾಠ ಮಾಡಿಸ್ತಿದ್ರು. ಅವರೆಲ್ಲ ಕೇಳ್ತಿದ್ರು. ಮತ್ತು ಇಲ್ಲಿ ಬರತಕ್ಕಂಥ ವಿಷಯ ನೋಡಕತ್ತಿರಲ್ಲ ನೀವು, ಬ್ರಹ್ಮಸತ್ಯ ಜಗನ್ಮಿಥ್ಯ ಇದು ಸುದ್ದಿನೇ ಇರೋದಿಲ್ಲಿ. ಇದೆಲ್ಲ ಕೇಳಿದ್ರು. ಒಂದು ದಿವಸ ಆ ಪಂಡಿತರ ಮನೆಗೆ ಒಬ್ಬರು ಶಿವಾನ್ಮಾರ ಒಬ್ಬರು ತೀರ್ಕೊಂಡ್ರು. ಮತ್ತು ಈ ಸಾಧಕರಿಗೆ ಗುರುತಾಗ ಇವರು ಹಾದ್ರಲ್ಲಿ ಹೋಗಾತಕ್ಕ ಏನಂತ ಕೇಳಿದ್ರೆ ನೋಡ್ತಾರ ಅಲ್ಲಿ ಇವ್ರು ಪಂಡಿತರು ಪಡ್ಕೊಂಡು ಹಾಳಾಗತ್ತಾರ. ಪಂಡಿತರು ಹೆಂಗೆ ಹಾಳಾಗತ್ತಾರ? ಬಡ್ಕೊಂಡು ಹಣಿ ಬಡ್ಕೊಂಡು ಹಾಳಾಗತ್ತಾರ. ಎಲ್ಲ ಸಾಧಕರು ದಿನ ಎಲ್ಲ ಸುಳ್ಳ ಅಂತ ಹೇಳ್ಯಾರ, ಬ್ರಹ್ಮವದ್ದೇ ಸತ್ಯ ತಂದ, ಸಂಸಾರ ಸುಳ್ಳ ಅಂತ ಹೇಳ್ಯಾರ. ಮತ್ತು ಇವತ್ತು ನೋಡಿದ್ರೆ ಹಿಂಗೆ ಇರ್ತದ. ಹೇಳಾದಿದ್ರ ಹಂಗ, ನಡೆಯೋದಿದ್ರ ಹೆಂಗ, ಅವ್ರವ್ರದಾಗೆ ಚರ್ಚೆ. ಆಯ್ತು ಇನ್ನು ಬಂದಿದೆ ಒಂದೆಲ್ಲ ಮುಗೀತು. ಅವ್ರ ದಿನಾಪನ ಆದ್ಮೇಲೆ ಎಲ್ಲ ಆದ್ಮೇಲೆ ಮತ್ತೆ ಇವ್ರು ಪಾಠಕ್ಕೆ ಬಂದ್ರು. ಸುಮ್ಮನೆ ಸಂಶಯಾತ್ಮಕ ಬುದ್ಧಿದಿಂದೇ ಬಂದಾರೆ ಎಲ್ಲರೂ. ಅದಂದ್ರೆ ನೀ ಕೇಳಲ್ಲ ಅವ್ರಿಗೆ ಎಲ್ಲ ಸುಳ್ಳು ಅಂದ್ರೆ ಯಾಕಾದ್ರೆ ಹಂಗೆ ಹತ್ತಾರ ಅದ್ರಾಗ ಏನು ಕೇಳಿದ್ರೆ ನಾವೆಲ್ಲ ಒಬ್ಬನೂ ಇಲ್ಲ ಒಬ್ಬ ಅದ್ರಾಗ ಜರ ದಿಟ್ಟಿದ್ದ ಹುಡುಗ, ಕೇಳಿ ಅಂತ. ಆಯ್ತು ನಾನು ಕೇಳ್ತೀನಿ, ನಾಳೆಗೆ ಬಾಯಕನಂದ್ರು ಬ್ಯಾಡಕನ ಕೇಳಿಬಿಡ್ತೀನಿ ಅಂತ. ಕೇಳ್ದವ್ರ ಏನ್ರಿಪ್ಪ ಮೊನ್ನೆ ನಿಮ್ಮ ಮನೆಯೊಳಗೆ ತೀರ್ಕೊಂಡಾಗ ಮತ್ತು ನೀವು ಎಷ್ಟು ದುಃಖ ಪಡ್ತಾ ಇದ್ರಲ್ಲ, ಎಷ್ಟು ಅಳ್ತಾ ಇದ್ರಿ, ನಿಮ್ಮಷ್ಟು ಯಾರೂ ಹತ್ತಿಲ್ಲ, ಬರೀ ನೀವು ಅಟ್ಟತ್ತೀರಿ. ನೀವು ಅಳಬಾರ್ದಾಗಿತ್ತು. ನೀವೇ ದಿನ ಹೇಳ್ತೀರಿ ಇದು ಸಂಸಾರ ಸುಳ್ಳ ಅಂತ ಹೇಳ್ತೀರಿ, ಬ್ರಹ್ಮವದ್ದೇ ಸತ್ಯ ಅಂತ ಹೇಳ್ತೀರಿ, ಇಷ್ಟೆಲ್ಲ ನಮಗೆ ಪಾಠ ಮಾಡಿಸ್ತೀರಿ. ಉಳ್ದವ್ರು ಎಷ್ಟು ನಿಮ್ಮಷ್ಟು ಹತ್ತಿಲ್ಲ, ನೀವು ಯಾಕೆ ಹತ್ತೀರಿ? ನಕ್ರವಾಗ ಹೌದು ಕರೆಕ್ಟ್, ನಿಮಗೆ ಸಂಶಯ ಬಂದು ಕರೆಕ್ಟ್, ಏನು ತಪ್ಪಲ್ಲ. ನೋಡಪ್ಪ, ಒಂದು ವೇಳೆ ನಾ ಹತ್ತೀನಿ ಅಂತ ಅವರೆಲ್ಲ ಗಪ್ಪಿದ್ರಂತ. ಯಾರು? ಪಂಡಿತರು. ಮನ್ಯಾಗೇನಂತ ಕೇಳಿದ್ರೆ 10-15 ಜನ, ಹೌದಿಲ್ಲ. ಒಂದು ವೇಳೆ ನಾ ಅಳದೆ ಹೋಗಿದ್ರೆ ಅವ್ರು ಅಳ್ತಿದ್ರು. ಅವ್ರಿಗೆ ಯಾರು ಸಮಾಧಾನ ಮಾಡೋದು? ಅದ್ರ ಅಪೇಕ್ಷೆ ಏನಂತ ಕೇಳಿದ್ರೆ ನಾನೇ ಅರ್ಥಂಗೆ ಮಾಡಿದ್ರೆ ತಿಳ್ಕೊಂಡು ನಾ ಹತ್ತೀನಿ ಅಂತಂದ್ರೆ ಅಳು ಅಂದ್ರೆ ಹೆಂಗಿರ್ತದ? ಈಗ ಯಾರ್ದು? ಮಹಾತ್ಮನು. ಅದಕ್ಕೆ ದೃಷ್ಟಿಭೇದ ಇರ್ತದೆ. ಈ ಜಗತ್ತೇ ಅಜ್ಞಾನಿಗೂ ಕಾಣ್ತದೆ, ಜ್ಞಾನಿಗೂ ಕಾಣ್ತದೆ, ಇಬ್ಬರಿಗೂ ಕಾಣ್ತದೆ, ಹೌದಿಲ್ಲ. ಇಬ್ರು ಮಂದಿ ಈ ಪ್ರಪಂಚದಲ್ಲಿ ಈ ಜಗತ್ತದಲ್ಲಿ ವ್ಯವಹಾರ ಮಾಡ್ತಾರೆ. ಆದ್ರೆ ಒಬ್ಬ ತಿಳಿದು ಮಾಡ್ತಾನೆ, ಒಬ್ಬ ತಿಳಿಲಾರದೆ ಮಾಡ್ತಾನೆ. ಒಬ್ಬ ಸತ್ಯ ಅಂತ ನಂಬ್ಯಾನ, ಒಬ್ಬ ಮಿಥ್ಯಾ ಅಂತ ನಂಬ್ಯಾನ, ಹೌದಿಲ್ಲ. ಅದಕ್ಕೆ ಈ ದೃಷ್ಟಿಯಿಂದ ಏನಂತ ಕೇಳಿದ್ರೆ ಇಲ್ಲಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ನಿಮ್ಗೆ ಹೇಳಿದ್ರಲ್ಲ, ಬಾಧ ಸಮಾನಾಧಿಕರಣ, ಮುಖ್ಯ ಸಮಾನಾಧಿಕರಣ. ಈ ದೃಷ್ಟಿಯಿಂದ ನೋಡಿದಾಗ ಇಲ್ಲೇನಪ್ಪ ಅಂತ ಕೇಳಿದ್ರೆ ಇದಂ ಸರ್ವಂ, ಈ ಯಾವ ಶಬ್ದದ, ಈ ಶಬ್ದದಿಂದ ಈ ಸಂಪೂರ್ಣ ಜಗತ್ತೆ. ಮತ್ತೇನಂತ ಕೇಳಿದ್ರೆ ಆತ್ಮ ಏನಂತ ಕೇಳಿದ್ರೆ ಇದು ಚೈತನ್ಯದ, ಇದೆಲ್ಲ ಜಡದ, ಆತ್ಮ ಚೈತನ್ಯದ. ಈಗ ಜಡವಾಗಿರ್ತಕ್ಕಂಥದ್ದು ಈ ಪ್ರಪಂಚ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮ ಹೇಗೆ ಆಯಿತು ಅಂತ ಕೇಳಿದ್ರೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಬಾಧ ಸಮಾನಾಧಿಕರಣ್ಯದಿಂದ ಈ ಜಗತ್ತೆ, ಜಡವಾದ ಜಗತ್ತಿದೇನಾಗಿದೆ ಅಂತ ಕೇಳಿದ್ರೆ ಆತ್ಮನೊಡನೆ ಅವೇದ ಆಗಿದೆ ಅಂತ ಹೇಳ್ತಾರೆ. ಕೆಂತು ಜೈಸೆ ಯೋಯಂ ಚೋರ सह स्थाणु, इस वचन विषय चौर स्थाणु इन दोनों शब्दों का बाद ಸಮಾನಾಧಿಕರಣ್ಯ है. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ಅವರು. ಏನಂತ ಕೇಳಿದ್ರೆ ಜೈಸೆ ಹೇಗೆ ಅಂದರೆ ಚೋರ ಸಹ ಸ್ಥಾಣು. ಏನಾಗಿದೆ ಅಂತ ಕೇಳಿದ್ರೆ ಸ್ಥಾಣು ಅಂದ್ರೆ ಮಂಡ ಗಿಡ, ಮೋಟ ಮರ.
ಮೋಟ ಮರ ರಾತ್ರಿ ಟೈಮ್ದಾಗ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನ, ಆ ಮೋಟ ಮರದ ಕಡೆಗೆ ಲಕ್ಷ್ಯ ಐತಿ, ಆ ಮಂಡ ಗಿಡದ ಕಡೆಗೆ ಲಕ್ಷ್ಯ ಐತಿ. ಎಲ್ಲ ಟೆಂಟ್ಗಳು ತಂಗಿಗಳೆಲ್ಲ ಕಡ್ದು ಹಾಕಿರ ಪಕ್ಕ ಬಾಟೆ ಅಷ್ಟೇ ಉಳ್ದ. ಆ ನೋಡಿದ ಕೂಡಲೇ ಅವನಿಗೆ ಭಯ ಆಯ್ತು. ಏನು ಭಯ ಆಯ್ತು ಅಂತ ಕೇಳಿದ್ರೆ, ಯಾರೋ ಇಲ್ಲಿ ಕಾಳ್ರ ಅದಾರ ಅಂತ ಹಿಂಗೆ ಭಯ ಆಯ್ತು. ಯಾರೋ ಕಾಳು ಬಂದು ನಿಂತಾನಪ್ಪ, ಹೆಂಗೆ ಮಾಡ್ತಾರೆ ತಿಳ್ಕೊಂಡು ಭಯ ಆಯ್ತು. ಭಯ ಆಗಿ ವಾಪಸ್ ತಿರುಗಿ ಹೋದ. ಮರುದಿವ್ಸ ಹಗಲೆತ್ತೆ ಬಂದ. ಆ ಜಾಗಕ್ಕೆ ಬಂದ ಕೂಡಲೇ ನಿನ್ನ ಕಾಳ ಇಲ್ಲೇ ನಿಂತಿದಂತ ನೋಡ್ದ. ಕಾಳಿರ್ಲಿಲ್ಲ, ಏನದಲ್ಲಿ ಮೋಟ ಮರ ಮಂಡಿ ಗಿಡ ಅದದು. ಅವಂದ ಯೋ ಎಂ ಚೋರ, ನನಗೇನು ಕಾಳ ಕಂಡಿದಲ್ಲ ಸಹಸ್ತಾನು, ಅವನೇ ಏನಪ್ಪ ಅಂತ ಕೇಳಿದ್ರೆ, ಆ ಕಳ್ಳನೇ ಯಾರಾದ್ರ ಅಂತ ಕೇಳಿದ್ರೆ ಈ ಮೋಟ ಮರ ಅದನ ಅಂತ. ಇವ ಮೋಟ ಮರ ಅಂದ್ರೆ ಕಳ್ಳೇನು? ಮತ್ ಹಿಂಗ ಯಾಕೆ ಅನ್ನಕತ್ತ ನಾವ? ಈಗ ಕಳ್ಳ ಅಂದ್ರೆ ಯಾರಾದ್ರು? ಆ ಮೋಟ ಮರ ಆಯ್ತಿಲ್ಲ, ಮಂಡ ಗಿಡ ಆಯ್ತಿಲ್ಲ, ಕಳ್ಳ ಅಂದ್ರೆ ಯಾರು? ಬಾಳ ಗಿಡ. ಆ ಮಂಡ ಗಿಡ ಸ್ವರೂಪನೇ ಏನು ಕಳ್ಳ. ಆ ಕಳ್ಳ ಕಂಡು ಖರೇನು ಸುಳ್ಳ? ಒಬ್ಬ ಖರೆ ಕಳ್ಳಗ ತಂದು ಆ ಬಡ್ಡಿ ಕೂಡ ಏನ್ ಕೇಳಿದ್ರೆ, ಆ ಮೋಟ ಮರದ ಕೂಡ ಅಭೇದ ಆಗ್ತದೇನು? ಅಭೇದ ಆಗಂಗಿಲ್ಲ, ಹೌದಿಲ್ಲ? ಇಲ್ಲಿ ನಿನ್ನ ಕಂಡ ಕಳ್ಳ ಇವತ್ತೇನಾದ ಅಂತ ಕೇಳಿದವ ಮೋಟ ಮರ ಅದ. ಇದೇನು ಅಂತ ಕೇಳಿದ್ರೆ, ಬಾದ ಸಮಾನಾಧಿಕರಣದಿಂದ ಏನು ಮಾಡಲಾಯ್ತು ಅಂತ ಕೇಳಿದ್ರೆ, ಆ ಕಳ್ಳೊಂದು ಆ ಯಾವ ಏನಂತ ಕೇಳಿದ್ರೆ ಆ ಮೋಟ ಮರದ ಜೊತೆಗೆ ಅಭೇದ ಆಯ್ತು. ಹಾಗೆ ಈ ತೋರುವಂತ ನಾಮರೂಪಾತ್ಮಕ ಪ್ರಪಂಚ ಏನೈತಿಲ್ಲ, ಇದು ಅಜ್ಞಾನದ ಶೈಲಿ ನಾವು ಖರೆ ಅಂತ ನಂಬಿದೆವು. ಯಾವಾಗ ಏನಂತ ಕೇಳಿದ್ರೆ, ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಆತ್ಮತತ್ವದ ಜ್ಞಾನ ಆಗ್ತದೆ. ಅವಾಗ ಏನಂತ ಕೇಳಿದ್ರೆ, ಇದು ಸಂಪೂರ್ಣ ಪ್ರಪಂಚ ಯಾರ ಸ್ವರೂಪ ಆಗ್ತದ? ಇದು ಬಾದ ಐತಿಲ್ಲ, ಇದು ಸುಳ್ಳು ಅನ್ನೋದು ನಮ್ಗೆ ಗುರ್ತಾಯ್ತು. ಆ ಇದ್ದದ ಏನಂತ ಕೇಳಿದ್ರೆ ಆತ್ಮತತ್ವವೇ ಖರೆ ಅನ್ನೋದು ಗುರ್ತಾಯ್ತು. ಆ ಸತ್ಯವಾಗಿರ್ತಕ್ಕಂಥ ಆತ್ಮತತ್ವ ಸ್ವರೂಪ ಇದು ಇಡೀ ಪ್ರಪಂಚ ಐತಿಲ್ಲ, ಇದ್ರದ್ದು ಬಾದ ಐತಿಲ್ಲ. ಎಂತ ಏನಂತ ಕೇಳಿದ್ರೆ, ಇಲ್ಲಿ ಅಭೇದ ಐತೆ ಅಂತ ಕೇಳಿದ್ರೆ ಮುಖ್ಯ ಸಮಾನಾಧಿಕರಣ ಇಲ್ಲ, ಇಲ್ಲಿ ಬಾದ ಸಮಾನಾಧಿಕರಣದಿಂದ ಏನಾಯ್ತು ಅಂತ ಕೇಳಿದ್ರೆ ಅಭೇದ ಆಯ್ತಂತ ತಿಳ್ಕೋಬೇಕು. ತೈಷೆ ತಾ ಉಕ್ತ ಶ್ರುತಿ ವಿಷಯ ಆತ್ಮ ಸರ್ವ ಇನ್ ದೋನೋ ಪದೋಂಕ. ಆತ್ಮ ಮತ್ತು ಸರ್ವ ಇವು ಎಲ್ಲ ಶ್ರುತಿ ಪ್ರಮಾಣದಲ್ಲಿ ಬಂದಾವ ನೋಡ್ರಿ. ಆತ್ಮ ಅಂತ ಬಂದದ, ಸರ್ವ ಅಂತೂ ಬಂದದ, ಒಮ್ಮ ಬ್ರಹ್ಮ ಅಂತೂ ಬಂದದ, ಒಮ್ಮ ನಾರಾಯಣ ಅಂತೂ ಬಂದದ. ಅವು ನುಡಿ ಮಾತ್ರ ಭೇದ. ಆದ್ರೆ ಒಟ್ಟೇನಪ್ಪ ಅಂತ ಕೇಳಿದ್ರೆ ಚೈತನ್ಯ ಮತ್ತು ಸರ್ವ ಅಂದ್ರೆ ಈ ಜಗತ್ತೆ, ಇವು ಎರಡೂ ಏನಂತ ಕೇಳಿದ್ರೆ ಬಂದವ. ದೋನೋ ಪದೋಂಕಾಭಿ ಬಾದ ಸಮಾನಾಧಿಕರಣೆ. ಇಲ್ಲೇನದಂತ ಕೇಳಿದ್ರೆ, ಈ ಶ್ರುತಿಯಲ್ಲಿ ಇದಂ ಸರ್ವಂ ಆತ್ಮ ಅಂದಾಗ ಈ ಸಂಪೂರ್ಣ ಸೃಷ್ಟಿಯ ಬಾದ ಮಾಡಿ ಏನಾಯ್ತು ಅಂತ ಕೇಳಿದ್ರಲ್ಲಿ ಆತ್ಮತತ್ವ ಒಂದೇ ಸತ್ಯ ರೂಪದಿಂದ ನಮ್ಮ ಅನುಭವಕ್ಕೆ ಬರ್ತದೆ. ಅರ್ಥಾತ್ ಜೈಸೆ ದೃಷ್ಟಾಂತ ವಾಕ್ಯ ವಿಷಯ चोर स्थाणु इन दोनों पदों के समानाधिकरण्यते स्थाणु ते भिन्न करके चोर का अभाव प्रतीति हो गए है. ನೋಡ್ರಿ ಇಲ್ಲಿ ಏನು ಹೇಳ್ತಾ ಇದ್ರ, ಜೈಸೆ ದೃಷ್ಟಾಂತ ವಾಕ್ಯ ವಿಷಯ. ಈಗ ಇಲ್ಲಿ ದೃಷ್ಟಾಂತ ಕೊಟ್ರೆ ಯಾವುದು? ಚೋರ್. ಸ್ಥಾಣು ಚೋರ ಅನ್ನೋದು ಇದು ದೃಷ್ಟಾಂತ ಕೊಟ್ಟನ. ಜೈಸೆ ದೃಷ್ಟಾಂತ ವಾಕ್ಯ ವಿಷಯ ಚೋರ ಸ್ಥಾಣು ಇನ್ನು ದೋನೋ ಪದೋಂಕೆ. ಇಲ್ಲಿ ಕಳ್ಳ ಮತ್ತೇನಂತ ಕೇಳಿದ್ರೆ ಆ ಮೋಟ ಮರ ಇವೆರಡು ಸಮಾನಾಧಿಕರಣ್ಯತೆ. ಇವೆರಡು ಪದಗಳು ಹೇಗದಾವ ಅಂತ ಕೇಳಿದ್ರೆ, ಸಮಾನಾಧಿಕರಣ ಅಂದ್ರೆ ಏನಂತ ಎರಡು ಏನಂತ ಕೇಳಿದ್ರೆ ಪ್ರಥಮ ವಿಭಕ್ತಿ ಉಳ್ಳುವುದವು. ಏನು ಅಂತ ಕೇಳಿದ್ರೆ ಚೋರ ಮತ್ತು ಯಾವ ಸ್ಥಾಣು, ಹೌದಿಲ್ಲ? ಈ ಬಲದಿಂದ ಏನು ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲಿ ಸಮಾನಾಧಿಕರಣ್ಯದಿಂದ ಏನು ಮಾಡಲಾಯ್ತು ಅಂತ ಕೇಳಿದ್ರೆ ಆ ಚೋರವೇ, ಆ ಚೋರನ ಅಭಾವ, ಕಳ್ಳನ ಅಭಾವ ಅಂದ್ರೆ ಏನದಪ್ಪ ಅಂತ ಕೇಳಿದ್ರೆ ಇಲ್ಲಿದು ಮೋಟ ಮರ ಅದಂತ ಹೀಗೆ ನಾವು ತಿಳ್ಕೊಬೇಕು. ಇದಕ್ಕೇನಂತ ಕೇಳಿದ್ರೆ ಬಾದು ಸಮಾನಾಧಿಕರಣ್ಯ ಅಂತ ಕರಿತಾರೆ. ತೈಷೆ ದ್ರಾಷ್ಟಾಂತಿಕ ಶ್ರುತಿ ವಾಕ್ಯ ವಿಷಯವೇ. ಈಗ ಸಿದ್ಧಾಂತದಲ್ಲಿ ಬರತಕ್ಕಂಥ ಯಾವ ಶ್ರುತಿ ವಾಕ್ಯದ, ಈ ಶ್ರುತಿ ವಾಕ್ಯದಲ್ಲಿ ಆದ್ರೂ ಕೂಡ ಆತ್ಮ ಸರ್ವಂ ಇನ್ನು ದೋನೋ ಪದೋಂಕೆ. ಇಲ್ಲಿ ಆತ್ಮ ಮತ್ತು ಸರ್ವಂ ಇವು ಎರಡೂ ಪದಗಳದು ಅಂದ್ರೆ ಶಬ್ದಗಳದು ಸಮಾನಾಧಿಕರಣ್ಯತೆ, ಸಾಮಾನ್ಯ ಅಧಿಕರಣ್ಯದಿಂದ ಆತ್ಮಾತೆ ಭಿನ್ನ ಕರಿಕೆ, ಆತ್ಮಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ಸರ್ವ ಜಡ ಜಗತ್ತ, ಇದು ಸಂಪೂರ್ಣ ಜಡವಾಗಿರ್ತಕ್ಕಂಥ ಜಗತ್ತಿದು ಅಭಾವ ಈ ಪ್ರತೀತಿಯು ಹೋವೆ. ಆತ್ಮನಲ್ಲಿ ಇದು ಸಂಪೂರ್ಣ ಜಗತ್ತೆ, ಜಡವಾದ ಜಗತ್ತೆ ಅದ ಏನು ಇಲ್ಲ. ಮೈಯಿಲ್ಲ ಅಂದ್ರೆ ಏನದ ಅಂತ ಕೇಳಿದ್ರೆ ಆತ್ಮವೇ ಅದು. ಮತ್ತು ಕಂಡಿಲ್ಲ ಏನಿದೆಯಲ್ಲ ಕಂಡದ.
ಇದು ಕಂಡುದೆಲ್ಲ ಏನೈತೆ ಅಂತ ಕೇಳಿದ್ರೆ ಅದು ಆ ಮೋಟ ಮರದ ಇದು ಆ ಮೋಟ ಮರದ ಸ್ವರೂಪ ಹೆಂಗೆ ಕಾಣಾಗೇನಲ್ಲ ಹಂಗಿದು ಸರ್ವ ಜಗತ್ತು ಯಾರ ಸ್ವರೂಪ ಆಗಿದೆ ಅಂತ ಕೇಳಿದ್ರೆ ಆತ್ಮ ಸ್ವರೂಪವೇ ಆಗಿದಂತೆ ತಿಳ್ಕೋಬೇಕು. ಅರ್ಥಾತ್ ಪ್ರಪಂಚ ಅಭಾವವಾನ್ ಆತ್ಮ ಯಾ ಪ್ರಕಾರಕ್ಕ ಬೋಧತಾ ಶ್ರುತಿ ವಾಕ್ಯತೆ ಹೋವೇ ಹೇ. ನೋಡ್ರಿ ಇಲ್ಲಿ ಅರ್ಥಾತ್ ಇಲ್ಲಿ ಏನು ಹೇಳಲಾಗಿದೆ ಅಂತ ಕೇಳಿದ್ರೆ ಪ್ರಪಂಚದ ಅಭಾವವೇ ಯಾರದ ಅಂತ ಕೇಳಿದ್ರೆ ಆತ್ಮನ. ಯಾ ಪ್ರಕಾರಕ್ಕ ಬೋಧತಾ ಶ್ರುತಿ ವಾಕ್ಯತೆ ಹೋವೆ. ಆ ಶ್ರುತಿ ವಾಕ್ಯದಿಂದ ಹೀಗೆ ನಮಗೆ ಜ್ಞಾನ ಐತಿ. ಏನು ಜ್ಞಾನ ಐತೆ ಅಂತ ಕೇಳಿದ್ರೆ ಈ ಪ್ರಪಂಚದ ಅಭಾವ ಅಂದ್ರೆ ಯಾರು? ಆತ್ಮ. ಅಂದ್ರೆ ಕಂಡ ಪ್ರಪಂಚ ಎಲ್ಲಿ ಹೋಯ್ತಪ್ಪ ಅಂತ ಕೇಳಿದ್ರೆ ಇದು ಪ್ರಪಂಚ ಆತ್ಮ ಸ್ವರೂಪವೇ ಆಯ್ತಂತ ತಿಳ್ಕೋಬೇಕು. ತಾಸೋ ಜಡ ಪ್ರಪಂಚಕ ಅಭಾವ ತವಿ ಸಂಭವ್ಯ. ಈ ಜಡ ಪ್ರಪಂಚದ ಅಭಾವ ಅವಾಗೇ ಸಂಭವಿಸ್ತದೆ. ಯಾವಾಗ? ಜಬಿತಾ ಜಡ ಪ್ರಪಂಚಕ್ಕೂ ಬ್ರಹ್ಮ ವಿಷಯ ಕಲ್ಪಿತ ಮಾನಿ. ನೋಡ್ರಿ, ಯಾವಾಗ ಈ ಜಡ ಪ್ರಪಂಚ ಬ್ರಹ್ಮ ಸ್ವರೂಪದಲ್ಲಿ ಕಲ್ಪಿತ ಅಂದ್ರೆ ಮಿಥ್ಯಾ. ಇದು ಮಿಥ್ಯಾದಂತೆ ಯಾವಾಗ ನಮಗೆ ಜ್ಞಾನ ಆಗ್ತದ ಅವಾಗ ಈ ಜಡ ಪ್ರಪಂಚದ ಏನಪ್ಪಾ ಅಂತ ಕೇಳಿದ್ರೆ ಬ್ರಹ್ಮನಲ್ಲಿ ನಮಗೆ ಅಭಾವ ಕಾಣ್ತದ. ಶಕ್ತಿಯಲ್ಲಿ ರಜತದ ಏನೋ ಇಲ್ಲ, ರಜತದ ಏನದ ಅಭಾವ. ಅದಂತ ಕಂಡಾಗ ಅದ್ರ ಅದು ಸತ್ಯದೋ ಕಲ್ಪಿತದೋ? ರಜ್ಜುವಿನಲ್ಲಿ ಸರ್ಪ ಕಂಡಾದಿಲ್ಲೋ? ಆ ಸರ್ಪ ಸತ್ಯದೋ ಕಲ್ಪಿತದೋ? ಕಲ್ಪಿತದ. ಹಾಗೆ ಇಲ್ಲಿ ತಾ ಪ್ರಪಂಚಕ್ಕೆ ಕಲ್ಪಿತ ಪಣೈತಿ ವಿನ ಈ ಪ್ರಪಂಚದ ಕಲ್ಪಿತತ್ವ ಇಲ್ಲದೆ ಸೊ ಪ್ರಪಂಚಕ ಅಭಾವ ಸಂಭವತಾನ. ಈ ಪ್ರಪಂಚದ ಅಭಾವದಂತ ನಿಮ್ಗೆ ಹೇಳಕ್ಕೆ ಬರಂಗಿಲ್ಲ. ಯಾಕೆ? ಆ ಪ್ರಪಂಚ ಆಗದಂತ ಕಲ್ಪಿತದ ಅಂದ್ರೆ ಮಿಥ್ಯಾ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ಪ್ರಪಂಚ ಇಲ್ಲವೇ ಇಲ್ಲ ಅಂತ. ಹೀಗೆ ಅದರ ಅಭಾವ ಜ್ಞಾನ ಆಗ್ತದೆ. ಯಾತೆ ಸೋ ಶ್ರುತಿ ಉಕ್ತ ಜಡ ಪ್ರಪಂಚ का अभाव अपने प्रतियोगी भूत जड़ प्रपंच के कल्पित पणे ते बिना अनुपन्न हुआ था जड़ प्रपंच के कल्पित पणे को कल्पना करावे. ಇಲ್ಲಿ ಶ್ರುತಾರ್ಥಪತ್ತಿ ಅನ್ನೋದು ಸಿದ್ಧ ಮಾಡಿ ಹೇಳ್ತಾರೆ ನೋಡಿ. ಯಾತೆ ಸೋ ಶ್ರುತಿ ಉಕ್ತ ಜಡ ಪ್ರಪಂಚಕ, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಯಾವ ಜಡ ಪ್ರಪಂಚ ಯಾರು ಹೇಳ್ಯಾರ ಅದು ಜಡ ಅಂತ? ಶ್ರುತಿನೇ ಹೇಳ್ಯಾರ. ಅದು ಸುಳ್ಳದಂತೆ ಯಾರು ಹೇಳ್ಯಾರ? ಶ್ರುತಿನೇ ಹೇಳ್ಯಾರ, ಶಾಸ್ತ್ರನೇ ಹೇಳ್ಯಾರ. ಈ ಜಡ ಪ್ರಪಂಚದ ಅಭಾವ, ಈ ಪ್ರಪಂಚದ ಏನು ಆದನ ಪ್ರಪಂಚ. ಸುಮ್ಮನೆ ನಾನು ನಿಮ್ಗೆ ಕೇಳ್ತೀನಿ, ಬ್ರಹ್ಮಜ್ಞಾನ ಇಲ್ಲಿ ನೀವು ಮಲ್ಕೊಂಡಾಗ ಅದ ಏನಿದು? ಇಲ್ಲ. ಯಾವಾಗದ? ನೀವು ಯಾತ್ರಾಗಿ ನೋಡಿದಾಗ ಅದಾವ. ವಿಚಾರ ದೃಷ್ಟಿದಿಂದ ಅದೇನಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಹಂಗೆ ಎಲ್ಲಿ ತನಕ ಅಜ್ಞಾನದ ಅಲ್ಲಿ ತನಕ ಇದಾದ. ನಿಮ್ಗೆ ಎಲ್ಲಿ ತನಕ ನಿದ್ರೆ ಅದ ಅಲ್ಲಿ ತನಕ ಅದು ಇದ್ದಿದ್ದಿಲ್ಲ. ಅದ್ರಲ್ಲಿ ಎತ್ತರ ಆದ ಕೊಳ್ಳೆ ಅದ. ಈಗ ಇಲ್ಲಿ ಎಲ್ಲಿ ತನಕ ಅಜ್ಞಾನದ ಅಲ್ಲಿ ತನಕ ಇದು ಪ್ರಪಂಚ. ಯಾವಾಗ ನಿಮ್ಗೆ ಆತ್ಮಸ್ವರೂಪದ ಯಥಾರ್ಥ ಜ್ಞಾನ ಆಗ್ತದ ಅವಾಗಿದು ಅದೇನು ಪ್ರಪಂಚ. ಪ್ರಪಂಚಕ ಅಭಾವ ಅಪಣೆ ಪ್ರತಿಯೋಗಿ ಭೂತ್, ತನ್ನ ಪ್ರತಿಯೋಗಿಭೂತವಾಗಿರ್ತಕ್ಕಂಥ ಯಾವ ಜಡ ಪ್ರಪಂಚ. ಯಾಕಂತ ಕೇಳಿದ್ರೆ ಯಸ್ಯ ಅಭಾವ ತಸ್ಯ ಸಹ ಪ್ರತಿಯೋಗಿ. ಯಾವುದರ ಅಭಾವ ಹೇಳ್ತೀರಿ ಆ ಅಭಾವಕ್ಕೆ ಅದೇ ಪ್ರತಿಯೋಗಿ ಆಗ್ತದೆ. ಹೌದಿಲ್ಲ? ಈಗ ಇದು ಏನದ? ಗಡಿಯಾರ. ಇದು ಈ ಕೈಯಾಗ ಅದೇನು ಅಂದ್ರೆ ಗಡಿಯಾರ ಏನಂತೀರಿ? ಇಲ್ಲಿ ಅದಂತೀರಿ ಇಲ್ಲಂತೀರಿ? ಇಲ್ಲಂದ್ರೆ ಇದ್ರದ್ದು ಏನದ? ಇಲ್ಲಿ ಅಭಾವ. ಈ ಅಭಾವಕ್ಕೆ ಯಾರು ಪ್ರತಿಯೋಗಿ? ಈ ಗಡಿಯಾರನೇ ಪ್ರತಿಯೋಗಿ. ಹೌದಿಲ್ಲ? ಹಂಗ ಜಗತ್ತೆ ಆತ್ಮಸ್ವರೂಪದಲ್ಲಿ ಅದ ಏನು ಇಲ್ಲ ಅಂದ್ರೆ ಜಗತ್ತಿದೇನದ? ಅಭಾವ. ಅಭಾವಕ್ಕೆ ಯಾರು ಪ್ರತಿಯೋಗಿ? ಈ ಜಡವಾದ ಪ್ರಪಂಚನೇ ಪ್ರತಿಯೋಗಿ ಅದಂತ ತಿಳ್ಕೋಬೇಕು. ಅದೇ ಹೇಳ್ತಾರೆ ಇಲ್ಲಿ ಉಕ್ತ ಜಡ ಪ್ರಪಂಚಕ ಅಭಾವ ಅಪಣೆ ಪ್ರತಿಯೋಗಿ ಭೂತ್, ತನ್ನ ಪ್ರತಿಯೋಗಿ ಭೂತ್ ಅಂದ್ರೆ ಪ್ರತಿಯೋಗಿ ಸ್ವರೂಪವಾಗಿರ್ತಕ್ಕಂಥ ಜಡ ಪ್ರಪಂಚಕ್ಕೆ ಕಲ್ಪಿತ ಪಣೆತಿ ವಿನ. ಇದು ಜಡ ಪ್ರಪಂಚ ಕಲ್ಪಿತದ ಅಂದ್ರೆ ಮಿಥ್ಯಾದ. ಹಿಂಗ ತಿಳಿಯದೆ ಹೋದ್ರೆ ಅನುಪನ್ನ ಹೂವ ಮತ್ತೇನಂತ ಇಲ್ಲಿ ಉಪಪತ್ತಿ ಹತ್ತುದಿಲ್ಲ. ಯಾಕಂದ್ರೆ ಇದಂ ಸರ್ವಂ ಆತ್ಮ ಅಂದ್ರಲ್ಲ, ಮತ್ತೆ ಆತ್ಮ ಹೆಂಗಾಗ್ತದಪ್ಪ? ಇದು ಆತ್ಮ ಆಗ್ಬೇಕಾಗಿದ್ರೆ ಇದ್ರದ್ದು ಉಪಪತ್ತಿ, ಇದರ ವ್ಯವಸ್ಥೆ ಆಗ್ಬೇಕಲ್ಲ. ಏನು ಉಪಪತ್ತಿ ಅಂತ ಕೇಳಿದ್ರೆ ಈ ಜಗತ್ತೇನಪ್ಪ ಅಂತ ಕೇಳಿದ್ರೆ ಜಡವಾದ ಜಗತ್ತೇ ಇದು ಕಲ್ಪಿತದಂತ ಹಿಂಗೆ ಏನು ಮಾಡ್ಬೇಕು ನಾವು ತಿಳ್ಕೊಬೇಕೆ. ಅಂದಾಗ ಏನಾಗ್ತದ ಅಂತ ಕೇಳಿದ್ರೆ ಅದು ಅನುಪನ್ನ ಆಗೋದಿಲ್ಲ. ಪ್ರತಿ ಲಕ್ಷ್ಯಕ್ಕೆ ಇಲ್ಲ ಅದು ಕಲ್ಪಿತದಂತ ನೀವು ತಿಳಿಯದೆ ಹೋಗಿದ್ರೆ ಜಗತ್ತೇ ಆತ್ಮಾದಂತ ಹಿಂಗೆ ನಿಮಗೆ ಬೋಧ ಆಗೋದಿಲ್ಲ. ಅಲ್ಲಿ ಅನುಪನ್ನ ಆಗ್ತದೆ, ಅದ್ರ ವ್ಯವಸ್ಥೆ ಆಗೋದಿಲ್ಲ. ಹೌದಿಲ್ಲ? ಇವ ಹಗಲು ಊಟ ಮಾಡಲ್ರಿ, ಖರೆ ನೋಡಕ್ಕೆ ದಪ್ಪದನಲ್ಲ, ದಪ್ಪದನ ಅನ್ನೋದು ಇದ್ರದ್ದು ಏನಪ್ಪಾ ಅಂತ ಕೇಳಿದ್ರೆ ವ್ಯವಸ್ಥೆ ಆಗ್ಬೇಕಿಲ್ಲ.
ಅವ ದಪ್ಪ ಇರ್ಬೇಕಾದ್ರೆ ಮತ್ತೆ ನೀವು ಏನು ಕಲ್ಪನಾ ಮಾಡ್ಬೇಕಾಯ್ತಲ್ಲ, ಏನಂತ ಕಲ್ಪನಾ? ದಿವಾನ ಭುಂಕ್ತಿ ಕಿಂತು ರಾತ್ರೋ ಭುಂಕ್ತೆ. ಹಗಲು ಊಟ ಮಾಡಂಗಿಲ್ಲ ಆದ್ರೆ ರಾತ್ರಿ ಉಣ್ತಾನಂತ ಹಿಂಗ ಕಲ್ಪನಾ ಮಾಡ್ಲೇಬೇಕಾಯ್ತು. ಮತ್ತೆ ಲಕ್ಷಕ್ಕೆ ಅಲ್ಲ, ಇದು ಜಡವಾದ ಪ್ರಪಂಚ ಆತ್ಮ ಹೆಂಗ ಆಗ್ತದ ಅಂತ ಇಲ್ಲಿ ಅನುಪನ್ನ ಆಯ್ತು ನೋಡ್ರಿ. ನಾನು ನೀವು ಕಲ್ಪನಾ ಮಾಡ್ಬೇಕಾಯ್ತು. ಏನಂತ ಕೇಳಿದ್ರೆ ಅದು ಕಲ್ಪಿತದ. ಅದೇನದ ಅಂತ ಕೇಳಿದ್ರೆ ಕಲ್ಪಿತದಂತ ಹಿಂಗೆ ನೀವು ಕಲ್ಪನಾ ಮಾಡಿದ್ರಿ ಅಂದ್ರೆ ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಇದು ಜಡವಾದ ಪ್ರಪಂಚ ಕಲ್ಪಿತ ಪಣೆಗೂ ಇಲ್ಲೇನಂತಾರೆ ಅಂತ ಕೇಳಿದ್ರೆ ಕಲ್ಪಿತ ಪಣೆಗೂ ಕಲ್ಪನಾಕರವಾವೇ ಹೈ. ಅದು ಕಲ್ಪಿತದಂತ ಹಿಂಗೆ ಕಲ್ಪನಾ ಮಾಡ್ಬೇಕಾದ್ರೆ ಯಾವ್ದು ಇದು ಜಗತ್ತೆ. ಈ ಜಗತ್ತು ಸುಳ್ಳು ಅಂದ್ರೆ ಅದೇನಾಗ್ತದೆ ಅಂತ ಕೇಳಿದ್ರೆ ಸತ್ಯ ಬ್ರಹ್ಮ ಸ್ವರೂಪ ಆಗ್ತದೆ, ಇಲ್ಲಾಂದ್ರೆ ಆಗುವುದಿಲ್ಲ. इस प्रकार की श्रुतार्थापत्ति करके हिंग श्रुतार्थापत्ति ಮೂಲಕವಾಗಿ ಚೇತನ ವಿಷಯ ಅಚೇತನಕ ಕಲ್ಪಿತಪಣ ನಿಶ್ಚಯ ಹೋಯಿತು. ಮತ್ತಿಲ್ಲಿ ಚೇತನದಲ್ಲಿ ಅಚೇತನವಾಗಿರ್ತಕ್ಕಂಥ ಯಾವ ಇದು ಜಗತ್ತಿನ ಈ ಜಗತ್ತಿದು ಕಲ್ಪಿತತ್ವ ನಿಶ್ಚಯ ಆಯಿತು. ಅಂದ್ರೆ ಇದು ಜಗತ್ತು ಸತ್ಯ ಅಂತ ನಿಶ್ಚಯ ಆಯಿತೋ ಮಿಥ್ಯ ಅಂತ ನಿಶ್ಚಯ ಆಯಿತೋ? ಇದಕ್ಕೆ ಯಾವ ಪ್ರಮಾಣ ಅಂತ ಕೇಳಿದ್ರೆ ಇದೇ ಶ್ರುತಾರ್ಥಾಪತ್ತಿ ಏನಂತ ಕೇಳಿದ್ರೆ ಪ್ರಮಾಣ ಅದಂತ ಹೇಳಿದರು. इस प्रकार का अर्थ पूर्व उक्त दूसरे श्रुति स्मृति वचनों का भी जानी लेना. ಇಲ್ಲಿ ಫಕ್ತ ಇದಂ ಸರ್ವಂ ಆತ್ಮ ಇದು ಒಂದು ಶ್ರುತಿ ಎತ್ಕೊಂಡು ಈ ಸಂಪೂರ್ಣ ತೋರಾನ ತುರ್ಕಿ ಹಂಗ ಬ್ರಹ್ಮ ಸ್ವರೂಪದ ಅನ್ನೋದು ಶ್ರುತಾರ್ಥಾಪತ್ತಿಯಿಂದ ಹೇಳಿದರು. ಈಗ ಇದು ಒಂದು ಹೇಳಿದ್ರು. ಅದರಂತೆ ಏನಂತ ಕೇಳಿದ್ರೆ ಪೂರ್ವ ಉಕ್ತ ಹಿಂದೆ ಹೇಳಿದಂಥ ದುಸರೆ ಮತ್ತು ಇವು ಬೇರೆ ಬೇರೆ ಶ್ರುತಿಗಳು ಹೇಳಿರಲ್ಲ, ಆ ಶ್ರುತಿನೇ ಇರಲಿ ಸ್ಮೃತಿ ವಚನವೇ ಇರಲಿ, ಅವಾದ್ರು ಕೂಡ ಇದರಂತೆ ತಿಳ್ಕೊಳ್ಳಿ. ಇದರಂತೆ ಇಲ್ಲಿ ಇದಂ ಸರ್ವಂ ಆತ್ಮ ಅಂತಿದೆ ಹೆಂಗೆ ವ್ಯವಸ್ಥೆ ಮಾಡಿದ್ರೆ ಶ್ರುತಾರ್ಥಾಪತ್ಯದಿಂದ ಹಾಗೆ ಏನಂತೇಳಿ ಉಳಿದ ಶ್ರುತಿ ಸ್ಮೃತಿಗಳು ಕೂಡ ಇದೇ ಪ್ರಕಾರ ಏನಂತೇಳಿ ನೀವು ಅರ್ಥ ಮಾಡಿ ತಿಳ್ಕೊರಿ ಅಂತ ಹೇಳ್ತಾರೆ. ಇನ್ನು ಮತ್ತಿದಕ್ಕೆ ಶಂಕಾ ಮಾಡ್ತಾನ. ಏನು ಶಂಕಾ? पूर्व चेतन विषय अचेतन को कल्पित कहा तहा चेतन कौन वस्तु है तथा अचेतन कौन वस्तु है ನೋಡಿ. ಪೂರ್ವದಲ್ಲಿ ಚೇತನ ವಿಷಯ ಅಂದ್ರೆ ಚೈತನ್ಯದಲ್ಲಿ ಅಚೇತನಕ್ಕೂ ಕಲ್ಪಿತ. ಚೈತನ್ಯದಲ್ಲಿ ಅಚೇತನ ಇದೇನದಂತ ಕೇಳಿದ್ರೆ ಕಲ್ಪಿತ. ಒಂದು ಚೈತನ್ಯದ ಒಂದು ಚೈತನ್ಯ ಅಲ್ಲದ ವಸ್ತು ಅದು. ಆ ಚೈತನ್ಯ ವಸ್ತುವಿನಲ್ಲಿ ಅಚೈತನ್ಯವಾಗಿರ್ತಕ್ಕಂಥ ವಸ್ತು ಹೇಗದಂತ ಕೇಳಿದ್ರೆ ಅದು ಕಲ್ಪಿತದಂತೆ ಹೀಗೆ ನೀವು ಹೇಳಿದ್ರಿ. ತಹ ಚೇತನ ಕೌನ ವಸ್ತು ಹೇ ತಥಾ ಅಚೇತನ ಕೌನ ವಸ್ತು ಹೇ. ಇವಾಗ ಕೇಳ್ತಾನ, ನೀವು ಚೈತನ್ಯ ಅಂತ ಹೇಳ್ತಿರಲ್ಲ, ಚೈತನ್ಯ ಅಂದ್ರೆ ಯಾವ ವಸ್ತು ಅದು? ಮತ್ತು ಅಚೈತನ್ಯ ಅಂತ ಹೇಳ್ತಿರಲ್ಲ, ಅಚೈತನ್ಯ ಅಂದ್ರೆ ಯಾವ ವಸ್ತು ಅದು? ಅದನ್ನು ನಮಗೆ ಹೇಳಬೇಕು ಅಂತ ಈಗ ಅವ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶಂಕಾ ಮಾಡ್ತಾನೆ. ಸಮಾಧಾನ ಈಗ ಅದಕ್ಕೆ ಸಮಾಧಾನ ಹೇಳ್ತಾನೆ. ಏನು ಹೇಳ್ತಾರೆ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಪರಮಾನಂದ ಅದ್ವೈ ಅಸಾಧೋ ಬ್ರಹ್ಮ ಹೇ ಸೋ ಚೇತನಕ್ಕೆ ಜಾವೇ ಹೇ. ಚೈತನ್ಯ ಎದಕ್ಕೆ ಅನ್ಬೇಕು? ಆ ವಿಚಾರ, ಆ ಸಮಾಧಾನ ಅದು ಇವತ್ತಿಲ್ಲ. ಅದೇನಂತ ಕೇಳಿದ್ರೆ ನಾಳೆ ಹೇಳ್ತಾರೆ ಅಂತ ಹೇಳುತ್ತೆ. ಈ ವಾಕ್ಪುಷ್ಪರೂಪಿ ಸೇವೆ ಸದ್ಗುರುನಾಥನ ಅಡಿದಾವರಿಗಳಲ್ಲಿ ಸಮರ್ಪಿಸುತ್ತೆ. ಈ ಉಪನ್ಯಾಸಕ್ಕೆ ವಿರಾಮ.